ಹಲೋ ಬುದ್ಧು ಮಕ್ಕಳ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ. ನಾನಿವತ್ತು ಮೋಸ್ಟ್ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಟಾಪಿಕ್ ಜೊತೆ ಬಂದಿದ್ದೀನಿ. ಸೊ ನಮ್ಮ ಕೆಮಿಸ್ಟ್ರಿಯಲ್ಲಿ ಫಸ್ಟ್ ಚಾಪ್ಟರ್ ಯಾವುದಿದೆ ಅಂತ ಹೇಳಿದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಅಂತ. ನಮ್ಮ ಕನ್ನಡ ಮಾಧ್ಯಮ ಮಕ್ಕಳಿಗೋಸ್ಕರ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಂತ ಮೊದಲನೇ ಚಾಪ್ಟರ್ ಇದೆ. ಎಲ್ಲಿ? ನಮ್ಮ ರಸಾಯನಶಾಸ್ತ್ರದಲ್ಲಿ. ಓಕೆ, ಈ ಚಾಪ್ಟರಿಂದ ಬೋರ್ಡ್ ಫೇವ್ರೆಟ್ ಟಾಪಿಕ್ ಬಂದ್ಬಿಟ್ಟು ಒಂದು ಬ್ಯಾಲೆನ್ಸಿಂಗ್ ಆಫ್ ಈಕ್ವೇಷನ್ ಅಂತ ಕೇಳ್ತಾರೆ. ಅದನ್ನು ಬಿಟ್ಟರೆ ಏನು ಕೇಳ್ತಾರೆ ಅಂತ ಹೇಳಿದ್ರೆ ವರ್ಡಲ್ಲಿ ಈಕ್ವೇಷನ್ ಕೊಡ್ತಾರೆ, ನಾವು ಅದಕ್ಕೆ ಕೆಮಿಕಲ್ ಫಾರ್ಮುಲಾ ಬರೀಬೇಕು. ಸೊ ಕೆಮಿಕಲ್ ಫಾರ್ಮುಲಾ ಬರೆಯೋದು ಸಿಕ್ಕಾಪಟ್ಟೆ ಕಷ್ಟ ಮ್ಯಾಮ್, 4 ಮಾರ್ಕ್ಸ್ ಪಕ್ಕಾ ಕ್ವೆಶ್ಚನ್ ಅದು. ಬಟ್ ಹೇಗೆ ಬರೀಬೇಕು ಅಂತ ಗೊತ್ತಿಲ್ಲ ಅನ್ನೋರ್ಗೋಸ್ಕರ ಈ ವಿಡಿಯೋ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಮಕ್ಕಳ, ಓಕೆನಾ? ಸೊ ಆಗಿದ್ರೆ ತಡ ಮಾಡದೆ ನಾವು ಯಾವುದೇ ಈಕ್ವೇಷನ್ ಕೊಡಲಿ ವರ್ಡಲ್ಲಿ ಹೇಗೆ ನಾವು ಅದಕ್ಕೆ ಸೂತ್ರಗಳನ್ನು ಬರೆಯೋದು ಅಂತ ನೋಡೋಣ ಬನ್ನಿ. ಸೊ ಕೆಲವು ಕೀ ಟಿಪ್ಸ್ಗಳನ್ನು ಕೊಡ್ತೀನಿ, ಅದನ್ನು ನೀವು ನೆನ್ಪಿಟ್ಕೊಂಡ್ರೆ ಈ ಪ್ರಾಬ್ಲಮ್ ಏನಿದೆ ಅಲ್ವಾ ಅದಕ್ಕೆ ಪಕ್ಕಾ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ತಡ ಮಾಡದೆ ಶುರು ಮಾಡೋಣ ಬನ್ನಿ ಮಕ್ಕಳ. ಸೊ ನಾನು ನಿಮ್ಗೊಂದು ಕ್ವೆಶನ್ ಕೊಡ್ತಿದ್ದೀನಿ, ಫಾರ್ಮುಲಾ ಆಫ್ ಅಮೋನಿಯಂ ಸಲ್ಫೇಟ್ ಅಂತ. ಸೊ ಟೀಚ್ ಮಾಡೋದಕ್ಕಿಂತ ಫಸ್ಟೇ ಹೋಮ್ವರ್ಕ್ ಕೊಡ್ತಿದ್ದೀರಾ ಮ್ಯಾಮ್ ಅಂತೆಲ್ಲ ಬೈಕೋಬೇಡಿ. ನಾನು ಟೀಚ್ ಮಾಡಿ ಆದಮೇಲೆ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ನನಗೆ ಕನ್ಫರ್ಮೇಷನ್ ಸಿಗಬೇಕು ಅಲ್ವಾ? ಸೊ ಅದಕ್ಕೋಸ್ಕರ ಇದನ್ನು ಹೋಮ್ವರ್ಕ್ ಅಂತ ತಗೊಳ್ಳಿ, ಓಕೆನಾ? ಫುಲ್ ವಿಡಿಯೋ ನೋಡಿ ಆದಮೇಲೆ ನೀವು ಇದಕ್ಕೆ ಕೆಮಿಕಲ್ ಫಾರ್ಮುಲಾನ, ರಾಸಾಯನಿಕ ಸೂತ್ರನ ಬರೆಯೋಕ್ಕಾಗತ್ತಾ ಅಂತ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರನ್ನು ಹೇಳಬೇಕು. ಅಮೋನಿಯಂ ಸಲ್ಫೇಟದು ರಾಸಾಯನಿಕ ಸೂತ್ರ ಅಥವಾ ಕೆಮಿಕಲ್ ಫಾರ್ಮುಲಾನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮರೀದೆ ತಿಳಿಸ್ಬೇಕು. ಸೊ ಇವಾಗ ಬೇಸಿಕ್ ಟಾಪಿಕ್ಕಿಂದ ಕಲಿಯೋದಕ್ಕೆ ರೆಡಿಯಾಗಿ ಕಲ್ತಿ ಪಕ್ಕಾ ಅಂತ ಅನಿಸಿದ್ರೆ ನನಗೆ ಇದಕ್ಕೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಸಿಗುತ್ತೆ. ಸೊ ರೆಡಿನಾ ಮಕ್ಕಳ? ಸೊ ರೆಡಿ ನಮ್ಮ ಮಕ್ಕಳು? ಏನಿದು ಮ್ಯಾಮ್ ಕಲರ್ ರೌಂಡ್ ಶೇಪ್ ಬಬಲ್ಸ್ ಎಲ್ಲ ಇದೆ ಅಂತೆಲ್ಲ ಕನ್ಫ್ಯೂಷನ್ ಆಗಬೇಡಿ. ಓಕೆ, ನಾನು ನೋಡಿ ಇಲ್ಲಿ 1s 2s 3s 4s 5s 6s 7s 8s ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ನೆಕ್ಸ್ಟ್ ನೋಡಿ ಪಿ ಅಂತ ತೊಗೊಂಡಿದ್ದೀನಿ, ಇಲ್ಲಿ ಖಾಲಿ ಬಿಟ್ಟಿದ್ದೀನಿ, ಕೆಳಗಡೆ ಖಾಲಿ ಬಿಟ್ಟಿದ್ದೀನಿ. ಫಸ್ಟ್ ಆ್ಯಂಡ್ ಲಾಸ್ಟನ್ನ ಖಾಲಿ ಬಿಟ್ಬಿಟ್ಟಿದ್ರು. 2p 3p 4p 5p 6p 7p ಅಂತ ತೊಗೊಂಡಿದ್ದೀನಿ. ನೆಕ್ಸ್ಟ್ ಎಗೇನ್ ಫಸ್ಟ್ ಮತ್ತು ಸೆಕೆಂಡನ್ನ ಖಾಲಿ ಬಿಟ್ಟಿದ್ದೀನಿ. ನೆಕ್ಸ್ಟ್ 3d 4d 5d 6d ಅಂತ ತೊಗೊಂಡಿದ್ದೀನಿ. ಸೇಮ್ ರೂಲ್ ನೆಕ್ಸ್ಟ್ ರೋಗುನು ಇಲ್ಲಿ ಬಿಟ್ಟಿದ್ದೀನಿ, ಈ ಕಾಲಮಲ್ಲಿ ಬಿಟ್ಟಿದ್ದೀನಿ, ಇಲ್ಲಿಗೆ ಬಿಟ್ಬಿಟ್ಟಿದ್ದೀನಿ. 4f 5f ಅಂತ ತೊಗೊಂಡಿದ್ದೀನಿ. ಏನು ನೋಟಿಸ್ ಮಾಡಿದ್ರಿ ಇಲ್ಲಿ ಅಂತ ಹೇಳಿದ್ರೆ ಮ್ಯಾಮ್ 4 ಆಲ್ಫಾಬೆಟ್ಸ್ ಇದೆ ಅಂತ ಗೊತ್ತಾಯಿತು ಅಲ್ವಾ? ಯಾವುದಿದೆ ಅಂತ ಹೇಳಿದ್ರೆ ಮೊದಲನೇದು ಎಸ್ ಇದೆ, ಎರಡನೇದು ಪಿ ಇದೆ ಮ್ಯಾಮ್, ನೆಕ್ಸ್ಟು ಡಿ ಇದೆ ಮ್ಯಾಮ್, ಆಮೇಲೆ ಎಫ್ ಇದೆ ಮ್ಯಾಮ್ ಅಂತ ಗೊತ್ತಾಯಿತು. ಸೊ ನೀವು ಈ 4 ಲೆಟರನ್ನು ನೆನ್ಪಿಡ್ಕೋಬೇಕು. ಅದ್ರ ಜೊತೆಗೆ ಇನ್ನೂ ಒಂದು ಸ್ವಲ್ಪ ನೆನ್ಪಿಡ್ಕೊಳ್ಬೇಕು. ಏನದು ಅಂತ ಹೇಳಿದ್ರೆ ನಂಬರ್ಸನ್ನು ಹೇಳ್ತೀನಿ, ಅದನ್ನು ನೆನ್ಪಿಡ್ಕೋಬೇಕು. ಎಸ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಅದಕ್ಕೆ ಫಿಲ್ ಆಗೋದು 2 ಎಲೆಕ್ಟ್ರಾನ್ ಅಂತ ನೆನ್ಪಿಡ್ಕೊಳ್ಳಿ. 6 ಅಂತ ಹೇಳಿದ್ರೆ ನಮ್ಮ ಪಿಗೆ ಬರುತ್ತೆ. ಪಿ ಗರಿಷ್ಠ ಅಥವಾ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ ಫಿಲ್ ಮಾಡೋಕ್ಕಾಗೋದು, ಹೋಲ್ಡ್ ಮಾಡೋಕ್ಕಾಗೋದು ಎಷ್ಟು ಅಂತ ಹೇಳಿದ್ರೆ 6 ಎಲೆಕ್ಟ್ರಾನ್ಸ್. ಇದೆಲ್ಲ ಏನು ನಂಬರ್ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ಸ್ಗಳ ಸಂಖ್ಯೆ. ಓಕೆ, ಡಿ ಎಷ್ಟು ತೊಗೊಳುತ್ತೆ ಅಂತ ಹೇಳಿದ್ರೆ 10 ತೊಗೊಳುತ್ತೆ. ನಮ್ಮ ಎಫ್ ಏನು ಮಾಡುತ್ತೆ 14ವರೆಗೂ ತೊಗೊಳುತ್ತೆ. ಇಷ್ಟು ನೆನ್ಪಿಟ್ಕೊಳ್ಬೇಕು. ಎಸ್ ಅಂದಿದ ತಕ್ಷಣ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್, ಮಿನಿಮಮ್ 1 ಎಲೆಕ್ಟ್ರಾನ್, ಓಕೆನಾ? ಪಿನೂ ಅಷ್ಟೇ 6 ಎಲೆಕ್ಟ್ರಾನ್, ಮ್ಯಾಕ್ಸಿಮಮ್ ಡಿ ಎಷ್ಟು 10 ಎಲೆಕ್ಟ್ರಾನ್, ಎಫ್ ಅಂದಿದ ತಕ್ಷಣ 14 ಎಲೆಕ್ಟ್ರಾನ್. ಇಷ್ಟು ನೆನ್ಪಿಟ್ಕೊಳ್ಬೇಕು. ನೆನ್ಪಿಟ್ಕೊಂಡ್ರಾ ಪಕ್ಕಾ? ಮೈಂಡಲ್ಲಿ ಇದೆಯಾ? ಓಕೆ, ಮೈಂಡಲ್ಲಿ ಅದು ಇದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಇವಾಗ ಹೋಗೋಣ. ಮ್ಯಾಮ್ ಇಷ್ಟೊಂದೆಲ್ಲ ಕೊಟ್ಟಿದ್ದೀರಲ್ಲ, ಏನಿದು ಅರೇಂಜ್ಮೆಂಟ್ ಅಂತ ತಲೆಯಲ್ಲಿ ಓಡ್ತಿಲ್ಲ. ಸೊ ಇವಾಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಎಲೆಕ್ಟ್ರಾನ್ಗಳ ಅರೇಂಜ್ಮೆಂಟ್ ಅಂತ ಕರಿತೀವಿ. ಇದು ಹೇಗೆ ಅಂತ ಹೇಳಿದ್ರೆ ನಾನಿಲ್ಲಿ ಆರೋ ಮಾರ್ಕ್ ಆಗ್ತಾ ಹೋಗ್ತಿದ್ದೀನಿ. ನನ್ನ ಆರೋ ಮಾರ್ಕ್ ಡಿರೆಕ್ಷನ್ ಯಾವ ಕಡೆ ಹೋಗ್ತಿದೆ, ಯಾವುದೆಲ್ಲ ನಂಬರ್ಗಳನ್ನು ಟಚ್ ಮಾಡ್ತಿದೆ ಅಥವಾ ಶೆಲ್ಲನ್ನು ಟಚ್ ಮಾಡ್ತಿದೆ ಅಂತ ಗಮನಿಸಬೇಕು. ಮೊದಲನೇದು 1s ಈ ಥರ ಹೋಗುತ್ತೆ, ಓಕೆ. ಎರಡನೇದು ಈ ಥರ, ಓಕೆನಾ? ಮೂರನೇದು ನೋಡಿ 2p 3sಗೆ ಹೋಗ್ತಿದೆ. ನೆಕ್ಸ್ಟು 3p 4s ಅಂತ ಹೋಗ್ತಿದೆ. ನೆಕ್ಸ್ಟು 3d 4p 5s ಅಂತ ನೋಡ್ಕೋಬೇಕು. ನೆಕ್ಸ್ಟು ಈ ಥರ 4d 5p 6s ಅಂತ. ನೆಕ್ಸ್ಟು 4f 5d 6p 7s, ಓಕೆ. ನೆಕ್ಸ್ಟು 5f 6d 7p 8s ಅಂತ.
ಇವಾಗ ನಮ್ಮ ಆರೋ ಮಾರ್ಕ್ ಹೋಗಿದೆ ಅಲ್ವಾ ಡಿರೆಕ್ಷನು, ಯಾವುದೆಲ್ಲ ಟಚ್ ಮಾಡ್ತಿದೆ ಅಲ್ವಾ, ಫಸ್ಟು 1s ಆಯಿತು, ಅದಾದಮೇಲೆ 2s, ಅದಾದಮೇಲೆ 2p 3s, ನೆಕ್ಸ್ಟು 3p 4s, 3d 4p 5s, 4d 5p 6s, ಇದೆಲ್ಲ ಏನಿದೆ ಡಿರೆಕ್ಷನ್ನು ಅದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಓಕೆನಾ? ಇದು ಡಯಾಗ್ರಾಮ್ ಮಾಡೋದು ಸಿಕ್ಕಾಪಟ್ಟೆ ಈಸಿ. 1s 2s ಅಂತ ಬರ್ಕೋತೀರಾ, ಅದಾದಮೇಲೆ 2p 3d 4f, ಇದು ಈಸಿ ಇದೆ. ಇದು ಒಂದನ್ನು ನೆನ್ಪಿಟ್ಕೊಂಡ್ರೆ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಎಲೆಕ್ಟ್ರಾನ್ಗಳ ಅರೇಂಜ್ಮೆಂಟನ್ನು ನೀವು ಆರಾಮಾಗಿ ಕಲ್ತಿರಿ ಅಂದರೆ ನಿಮ್ಮ ಕೆಮಿಕಲ್ ಫಾರ್ಮುಲಾ ಬರೆಯೋದು ಸಿಕ್ಕಾಪಟ್ಟೆ ಈಸಿ. ಮತ್ತು ಇದು ಒಂದನ್ನು ನೆನ್ಪಿಟ್ಕೊಳ್ಬೇಕು. ಓಕೆನಾ? ಇವಾಗ ರೆಡಿನಾ ಮಕ್ಕಳ? ಮೊದಲನೇ ಕ್ವೆಶ್ಚನನ್ನು ಸಾಲ್ವ್ ಮಾಡೋದಕ್ಕೆ. ಓಕೆ, ಮೊದಲನೇ ಕ್ವೆಶ್ಚನ್ ಏನಿದೆ? ಫಾರ್ಮುಲಾ ಆಫ್ ಹೈಡ್ರೋಜನ್ ಸಲ್ಫೈಡ್ ಅಂತ ಕೇಳ್ತಿದ್ದಾರೆ. ನಮ್ಮ ಮಕ್ಕಳಿಗೆಲ್ಲರಿಗೂ ಗೊತ್ತು, ಹೈಡ್ರೋಜನ್ ಅಂದಿದ ತಕ್ಷಣ ಎಚ್ ಅಂತ ಗೊತ್ತು, ಸಲ್ಫೈಡ್ ಅಂದಿದ ತಕ್ಷಣ ಸಲ್ಫರ್. ಇದನ್ನು ಹೇಗೆ ಬರಿತೀವಿ? ಎಸ್ ಅಂತ ಬರಿತೀವಿ. ಓಕೆ, ನಾನು ನಿಮಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಅಟಾಮಿಕ್ ನಂಬರನ್ನು ಅಥವಾ ಎಲಿಮೆಂಟ್ಸನ್ನ ಅಟ್ಲೀಸ್ಟ್ ನೀವು 30ವರೆಗೂ ಕಲಿಬೇಕು. ಓಕೆನಾ? ಅಟಾಮಿಕ್ ನಂಬರ್ 30ವರೆಗೂ ಕಲ್ತಿರ್ಬೇಕು. ಅಷ್ಟು ಆದಮೇಲೆ ಕೆಲವೊಂದು ಕಡೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬೇರಿಯಮ್ ಅಂತ ಕೊಟ್ಟಿರ್ತಾರೆ, ಲೆಡ್ ಅಂತ ಕೊಟ್ಟಿರ್ತಾರೆ. ಬೇರಿಯಮ್ ಅಂದಿದ ತಕ್ಷಣ ಅಟಾಮಿಕ್ ನಂಬರ್ 56 ಇದೆ. ಸೊ ಎಲ್ಲ ಎಲಿಮೆಂಟನ್ನು ಕಲ್ತ್ರೆ ಒಳ್ಳೆಯದು. ಮ್ಯಾಮ್ ಕಲಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ನೀವು ಅಟ್ಲೀಸ್ಟ್ ಒಂದು 30 ಅಟಾಮಿಕ್ ನಂಬರ್ವರೆಗೂ ಕಲೀರಿ. ನಿನ್ನ ಮಿಕ್ಕಿದ್ದೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಯಾವುದೆಲ್ಲ ಎಲಿಮೆಂಟನ್ನು ಮೆನ್ಷನ್ ಮಾಡಿರ್ತಾರಲ್ವ, ಫಾರ್ ಎಕ್ಸಾಂಪಲ್ ಬೇರಿಯಮ್ ಅಂತ ಮೆನ್ಷನ್ ಮಾಡಿರ್ತಾರೆ, ಅಥವಾ ಲೆಡ್ ಸೀಸಾ ಅಂತ ಹೇಳಿರ್ತಾರೆ. ಇಂಥವುಗಳನ್ನು ನೀವು ಸ್ವಲ್ಪ ಅಟಾಮಿಕ್ ನಂಬರನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಓಕೆನಾ? ಆಮೇಲೆ ಸಿಲ್ವರ್ ಅಂತ ಮೆನ್ಷನ್ ಮಾಡಿರ್ತಾರೆ, ಸೊ ಸಿಲ್ವರ್ದು ಅಟಾಮಿಕ್ ನಂಬರನ್ನು ನೆನ್ಪಿಟ್ಕೊಳ್ಳಿ. ಓಕೆನಾ? ಮ್ಯಾಕ್ಸಿಮಮ್ 30ವರೆಗೂ ಕಲಿಸ್ಬಿಡಿ. ಅದಾದಮೇಲೆ ಒಂದು 10 ಎಲಿಮೆಂಟ್ಸನ್ನ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಇಷ್ಟನ್ನ ನೆನ್ಪಿಟ್ಕೊಂಡ್ರೆ ನಿಮ್ಮದು ಆರಾಮ್ 10ನೇ ಕ್ಲಾಸ್. ಓಕೆನಾ? ಹೈಡ್ರೋಜನ್ ಗೊತ್ತು, ಸಲ್ಫೈಡ್ ಗೊತ್ತು. ಅದಾದಮೇಲೆ ಏನು ಮಾಡಬೇಕು? ಓಕೆ, ನಮ್ಮ ಅಟಾಮಿಕ್ ನಂಬರ್ ಇಲ್ಲಿ ಬರ್ಕೋತಿದ್ದೀನಿ ಮಕ್ಕಳ. ಹೈಡ್ರೋಜನ್ದು ಅಟಾಮಿಕ್ ನಂಬರ್ ಏನು ಮಕ್ಕಳ? ಹೈಡ್ರೋಜನ್ನು ಅಟಾಮಿಕ್ ನಂಬರ್ ಏನು? ಓಕೆ, ಇಲ್ಲಿ ಬರಿತಾ ಇದ್ದೀನಿ. ಹೈಡ್ರೋಜನ್ ಅಟಾಮಿಕ್ ನಂಬರ್ ಅಂದಿದ ತಕ್ಷಣ ನಮ್ಮ ಮಕ್ಕಳು ಹೇಳ್ತಾರೆ ಮ್ಯಾಮ್ 1 ಅಂತ, 1 ಎಲೆಕ್ಟ್ರಾನ್ ಅಂತ ಹೇಳ್ತೀರಿ. ನಾವು ಫಸ್ಟ್ ಇಲ್ಲಿಂದ ಅಲ್ವಾ ಹೋಗಿದ್ದು, ಸೊ 1s ಬರ್ಕೋಬೇಕು. ಸೊ 1s ಅಂತ ಹೇಳಿ ಬರ್ಕೋತಾ ಇದ್ದೀನಿ. ಸೊ 1s 1 ಎಲೆಕ್ಟ್ರಾನ್ ಇದೆ. ಓಕೆ, 1 ಎಲೆಕ್ಟ್ರಾನ್ ಅಲ್ವಾ ಇರೋದು, ಸೊ 1 ಅಂತ ಬರ್ಕೋತಾ ಇದ್ದೀನಿ. ಮ್ಯಾಕ್ಸಿಮಮ್ ಎಸ್ ಬಂದುಬಿಟ್ಟು 2 ಎಲೆಕ್ಟ್ರಾನ್ ತೊಗೋಬೋದು. ಇದು ಒಂದಿದೆ, ಸೊ 1 ಅಂತ ಬರೆದಿದ್ದೀನಿ. ಓಕೆ, ಇಲ್ಲಿಗೆ 1s1 ಅಲ್ವಾ, 1s1 ಅಂತ ಬರೆದಿದ್ದೀನಿ. ಸೊ ನಮ್ಮ ಎಸ್ಸಿಗೆ ಫಿಲ್ ಆಗಬೇಕು ಅಂತ ಹೇಳಿದ್ರೆ ಇನ್ನು ಎಷ್ಟು ಬೇಕು? ಇನ್ನೂ 1 ಎಲೆಕ್ಟ್ರಾನ್ ಬೇಕು ಅಲ್ವಾ. ಎಸ್ ಯಾಕಂತಂದರೆ ಮ್ಯಾಕ್ಸಿಮಮ್ ಎಷ್ಟು ತೊಗೊಳುತ್ತೆ? 2 ತೊಗೊಳುತ್ತೆ. ಬಟ್ ಇಲ್ಲಿ ಎಷ್ಟಿದೆ? ಒಂದಿದೆ ಅಲ್ವಾ. ಸೊ ಇನ್ನೂ 1 ಬೇಕು ತಾನೇ. ಸೊ ನಾನೇನು ಮಾಡ್ತೀನಿ? ಇಲ್ಲಿ 1 ಅಂತ ಬರ್ಕೋತೀನಿ. ಓಕೆ, ನಮ್ಮ ಸಲ್ಫರಿಗೆ ಬರೋಣ. ಇವಾಗ ಸಲ್ಫರ್ದು ಅಟಾಮಿಕ್ ನಂಬರ್ ಎಷ್ಟು ಮಕ್ಕಳ ಅಂದಿದ ತಕ್ಷಣವೇ ಪಟ್ ಅಂತ ಹೇಳ್ತೀರಾ ಮ್ಯಾಮ್ 16 ಅಂತ ಹೇಳ್ತೀರಾ. ಓಕೆ, ಇವಾಗ ಬರೀಬೇಕು. ಫಸ್ಟ್ ನಾನು ಯಾವ್ದು ತೊಗೋತಿದ್ದೀನಿ? 1s ಅಂತ ತೊಗೋತೀನಿ. ಓಕೆ, 1s ಮ್ಯಾಕ್ಸಿಮಮ್ ಎಷ್ಟು ತೊಗೊಳುತ್ತೆ ಅಂತ ಹೇಳಿದೆ? 2. ಸೊ 2 ಅಂತ ಬರಿತೀನಿ. ಓಕೆ, 16ರಲ್ಲಿ ಆಲ್ರೆಡಿ 2 ಫಿಲ್ ಆಗೋಯ್ತು. ಸೊ ಇನ್ನು ಉಳಿದಿದ್ದು 14 ಉಳಿದಿದೆ, 14 ಉಳಿದಿದೆ. 1s ಆಯಿತು. ನೆಕ್ಸ್ಟ್ ನಮ್ಮ ಆರೋ ಮಾರ್ಕ್ ಎಲ್ಲಿಂದ ಹೋಗುತ್ತೆ? ಇಲ್ಲಿಂದ ಹೋಗುತ್ತೆ. ಸೊ 2sಗೆ ಬಂತು. ಸೊ 2s ಕೂಡ ಎಷ್ಟು ತೊಗೊಳುತ್ತೆ? ಎಸ್ ಅಂದಿದ ತಕ್ಷಣ ಏನು ಅಂತ ನೆನ್ಪಿಟ್ಕೊಳ್ಬೇಕು? ಮ್ಯಾಕ್ಸಿಮಮ್ 2. ಓಕೆ, 2 ಅಂತ ಬರ್ದಿದ್ದೀನಿ. ಓಕೆ, ನೆಕ್ಸ್ಟ್ ನಮ್ಮ ಆರೋ ಮಾರ್ಕ್ ಎಲ್ಲಿ ಹೋಗ್ತಿದೆ? 2p ಮತ್ತು 3sಗೆ ಹೋಗ್ತಿದೆ. ಸೊ 2pನ ಫಸ್ಟ್ ಅಲ್ವಾ ಟಚ್ ಮಾಡಿದ್ದು. ಸೊ 2p ಎಷ್ಟು? ಪಿ ಅಂದಿದ ತಕ್ಷಣ ಎಷ್ಟು ತೊಗೊಳುತ್ತೆ? ಮ್ಯಾಕ್ಸಿಮಮ್ 6 ಎಲೆಕ್ಟ್ರಾನ್ಸನ್ನು ತೊಗೊಳುತ್ತೆ. ಸೊ 2p 6 ಅಂತ ತೊಗೋತಾ ಇದ್ದೀನಿ. 3s 2 ಅಂತ ಬರ್ಕೊಂಡೆ. ಓಕೆ, ಎಷ್ಟಾಯಿತು ಮಕ್ಕಳ? 2 + 2 ಎಷ್ಟು? 4 + 6 10 10 + 2 ಎಷ್ಟಾಯಿತು? 12 ಆಯಿತು. ಸೊ ನಮ್ಮ ಹತ್ರ ಇರೋದು 16 ಎಲೆಕ್ಟ್ರಾನ್. ಸೊ 12ಅಲ್ಲಿ ಓಕೆ, 16ಅಲ್ಲಿ 12 ಹೋಗಿದೆ ಅಂತ ಹೇಳಿದ್ರೆ ಇನ್ನು 4 ಎಲೆಕ್ಟ್ರಾನ್ಸ್ ಇದೆ, ಫಿಲ್ ಮಾಡಬೇಕು. ಓಕೆ, 3s2 ಆಯಿತು. ಇವಾಗ 3p 4s ಅಲ್ವಾ, 3p ಇದೆ. ಸೊ 3p ಅಂತ ಹೇಳಿದ್ರೆ 6 ಬರಬೇಕು. ನಮ್ಮ ಹತ್ರ ಮಿಕ್ಕಿರೋದೇ ಎಷ್ಟು ಎಲೆಕ್ಟ್ರಾನ್? 4 ಅಲ್ವಾ. ಸೊ 4 ಅಂತ ಬರಿತೀನಿ. ಮ್ಯಾಮ್ ಇವಾಗ ಆರೋ ಮಾರ್ಕ್ 3p 4s ಅಂತ ಇದೆಯಲ್ವಾ, 4s ಬರೆಯೋದು ಬೇಡವಾ ಅಂತ? ಬರೆಯೋದು ಬೇಡ ಮಕ್ಕಳ. ಯಾಕಂತಂದರೆ 3pಗೆ 6 ಅಲ್ವಾ ಮ್ಯಾಕ್ಸಿಮಮ್ಮು, 3pಗೆ ಶಾರ್ಟೇಜ್ ಆಗಿದೆ 2 ಎಲೆಕ್ಟ್ರಾನ್. ಸೊ ಎಲ್ಲಿಗೆ ಮುಗಿಯುತ್ತೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಡೋಣ.
ಓಕೆನಾ? ಇವಾಗ ಕೌಂಟ್ ಮಾಡಿ 16 ಎಲೆಕ್ಟ್ರಾನ್ ಇದೆಯಾ ಅಂತ ಚೆಕ್ ಮಾಡೋಣವಾ? 2 ಓಕೆ, ಇಲ್ಲಿ ಚೆಕ್ ಮಾಡ್ತಿದ್ದೀನಿ. 2 + 2 4, 4 + 6 10, 10 + 2 12, 12 + 4 16 ಆಗೋಯ್ತು. ಓಕೆ, ನಮ್ಮ ಲಾಸ್ಟ್ ಇದೆಯಲ್ವಾ, ಇದನ್ನು ನೋಡಿ 3p ಅಲ್ವಾ ಲಾಸ್ಟ್ ಇರೋದು, ಔಟರ್ ಮೋಸ್ಟ್ ಶೆಲ್. ಓಕೆ, ಈ p ಅಲ್ಲಿ 4 ಇದೆ. ನಮಗಿನ್ನ ಎಷ್ಟು ಎಲೆಕ್ಟ್ರಾನ್ ಬೇಕು ಪಿಗೆ? ಪಿ ಮ್ಯಾಕ್ಸಿಮಮ್ ತೊಗೊಳ್ಳೋದು 6 ಅಲ್ವಾ? ಸೊ ಇನ್ನು 2 ಬೇಕಿತ್ತು ಅಲ್ವಾ? 2 ಬೇಕಿತ್ತು. ಸೊ 2 ಬೇಕು ಅಲ್ವಾ? ಸೊ ಅದಕ್ಕೆ -2 ಅಂತ ತೊಗೋತಿದ್ದೀನಿ. ನೀವು ಈ ಸದ್ಯಕ್ಕೆ ಈ ಚಾರ್ಜ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಚಾರ್ಜನ್ನ ಮರ್ತುಬಿಡಿ. ಓಕೆನಾ? ನಾವಿವಾಗ ಕ್ರಿಸ್ ಕ್ರಾಸ್ ಅಂತ ಮಾಡಬೇಕು. ಇಲ್ಲಿ ಇರೋದು ಇದಕ್ಕೆ ಬರುತ್ತೆ, ಎಸ್ದು 1 ಆಗುತ್ತೆ. ಸೊ ನಮ್ಮ ಫಾರ್ಮುಲಾ ಏನಾಗುತ್ತೆ? H2S ಅಂತ ಆಗುತ್ತೆ. ಓಕೆನಾ? ಇಷ್ಟೇ, ನಮಗೆ ಹೈಡ್ರೋಜನ್ ಸಲ್ಫೈಡ್ ಸಿಕ್ತು. ಇದು ಒಂದು ಡಯಾಗ್ರಾಮನ್ನು ನೆನ್ಪಿಟ್ಕೊಂಡ್ರೆ ಇದನ್ನು ಬರೆಯೋದು ಈಸಿ ಆಗುತ್ತೆ. ಓಕೆನಾ? ಇವಾಗ ಹೈಡ್ರೋಜನ್ ಸಲ್ಫೈಡ್ದು ಫಾರ್ಮುಲಾ ಗೊತ್ತಾಯಿತು. ಸೊ ನೆಕ್ಸ್ಟ್ ಯಾವುದಿದೆ ಅಂತ ನೋಡೋಣ. ಸೊ ಇವಾಗ ಮಕ್ಕಳಿಗೆ ಸ್ವಲ್ಪ ಅರ್ಥ ಆಗ್ತಿದೆ ಅಂತ ಅನ್ಕೋತಿದ್ದೀನಿ. ಸೊ ಇನ್ನೊಂದು ಸ್ವಲ್ಪ ಸಾಲ್ವ್ ಮಾಡೋಣ, ನಿಮಗಿನ್ನ ಈಸಿ ಆಗುತ್ತೆ. ಓಕೆನಾ? ಓಕೆ, ನೆಕ್ಸ್ಟ್ ಇವಾಗ ಮೆಗ್ನೀಷಿಯಂ ಕ್ಲೋರೈಡ್ ಅಂತ ಇದೆ. ಓಕೆ, ನಾವು ಮೆಗ್ನೀಷಿಯಮ್ ಅಂದಿದ ತಕ್ಷಣ ನಮ್ಮ ಮಕ್ಕಳಿಗೆ ಗೊತ್ತು ಮ್ಯಾಮ್ Mg ಅಂತ. ಓಕೆ, ಕ್ಲೋರೈಡ್ ಅಂದಿದ ತಕ್ಷಣ ನಮ್ಮ ಮಕ್ಳಿಗೆ ಗೊತ್ತಿರುತ್ತೆ Cl ಅಂತ. ಓಕೆ, ನಮ್ಮ ಮೆಗ್ನೀಷಿಯಮ್ ಅಟಾಮಿಕ್ ನಂಬರ್ ಎಷ್ಟು ಮಕ್ಕಳ? ಓಕೆ, ಅಟಾಮಿಕ್ ನಂಬರ್ ಈ ಕಡೆ ಬರೆದ್ಬಿಡೋಣವಾ? ಓಕೆ, ಮೆಗ್ನೀಷಿಯಮ್ ಅಂತ ಈ ಕಡೆ ಸೈಡಲ್ಲಿ ಬರ್ಕೋತಿದ್ದೀನಿ. ಅಟಾಮಿಕ್ ನಂಬರ್ ಅಂದಿದ ತಕ್ಷಣ ನಮ್ಮ ಮಕ್ಳಿಗೆ ಗೊತ್ತು 12 ಅಂತ. ಓಕೆ, 12 ಎಲೆಕ್ಟ್ರಾನ್ಸ್ ಅಂತ ಗೊತ್ತು. ಇವಾಗ ನಾವೇನು ಬರಿಬೇಕು? ಇದನ್ನು ಯೂಸ್ ಮಾಡ್ಕೊಳ್ಬೇಕು. ಫಸ್ಟ್ ಎಲ್ಲಿಂದ ಶುರು ಮಾಡ್ತಿದ್ದೀವಿ? 1s. ಓಕೆ, ಇಲ್ಲಿ ಬರ್ಕೊಳ್ಳೋಣ 1s2 ಅಂತ. ಓಕೆ, ಎಸ್ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್. ಓಕೆ, ನೆಕ್ಸ್ಟ್ ಎಲ್ಲಿ ಹೋಗ್ತಿದೆ ನಮ್ಮ ಆರೋ ಮಾರ್ಕ್ ಬಾಣದ ಗುರುತು? 2sಗೆ ಹೋಗ್ತಿದೆ. ಓಕೆ, ಸೊ 2s ಅಂದಿದ ತಕ್ಷಣನೇ ಮ್ಯಾಕ್ಸಿಮಮ್ ಎಷ್ಟು? 2 ಎಲೆಕ್ಟ್ರಾನ್. ಓಕೆ, 2s ಆಯಿತು. ನೆಕ್ಸ್ಟ್ ಇವಾಗ ಎಲ್ಲಿ ಹೋಗ್ತಿದೆ ನಮ್ಮ ಆರೋ ಮಾರ್ಕ್? 2p ಮತ್ತು 3sಗೆ ಹೋಗ್ತಿದೆ. ಸೊ 2p ಇಲ್ಲಿ ಬರ್ಕೋತಿದ್ದೀನಿ. p ಅಂದಿದ ತಕ್ಷಣ ನಮ್ಮ ಮಕ್ಕಳು ಗೊತ್ತಾಗಬೇಕು ಮ್ಯಾಕ್ಸಿಮಮ್ 6 ಎಲೆಕ್ಟ್ರಾನ್ಸ್ ಅಂತ. ಓಕೆ, ಇಲ್ಲಿ ಎಷ್ಟಾಯಿತು ಆಲ್ರೆಡಿ? 2 + 2 4, 4 + 6 10 ಆಯಿತು. ಇಲ್ಲಿ 3s2 ಅಂತ ಹೇಳಿದ್ರೆ 12 ಆಗೋಗ್ಬಿಡ್ತು. ಓಕೆ, ಎಸ್ ಫಿಲ್ ಆಗಿಬಿಡ್ತು. ಓಕೆ, ನಮ್ಮ ಎಸ್ ಏನಾಗಿದೆ? ಫಿಲ್ ಆಯಿತು. ಸೊ ಇಲ್ಲಿ ಎಸ್ ಆಲ್ರೆಡಿ ಫಿಲ್ ಆಗಿಬಿಟ್ಟಿದೆ. ಸೊ 2 ಎಲೆಕ್ಟ್ರಾನ್ಸ್ ಇದೆ ಅಲ್ವಾ? ಫಿಲ್ ಆಗಿಬಿಟ್ಟಿದೆ, ಅದಕ್ಕೆ ಯಾವುದು ಎಕ್ಸ್ಟ್ರಾ ಏನು ಬೇಕಾಗಿಲ್ಲ, 2 ಆಗಿಬಿಟ್ಟಿದೆ. ಓಕೆ, ನಾನಿಲ್ಲಿ 2 ಅಂತ ಬರ್ಕೋತಿದ್ದೀನಿ. ಪ್ಲಸ್ ಸೈನ್ ಹಾಕ್ತಿದ್ದೀನಿ, ಯಾಕಂತಂದರೆ ನಿಮಗೆ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್. ಇದು 12 ಇದಾವಲ್ವಾ ಮೆಗ್ನೀಷಿಯಮು, ಇದು ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಏನಿದೆ ಅಲ್ವಾ, ಹೊರ ಕವಚದಲ್ಲಿ ಏನೆಲ್ಲ ಎಲೆಕ್ಟ್ರಾನ್ ಇದೆ ಅದನ್ನು ಕಳ್ತ್ಕೊಂಡ್ಬಿಟ್ಟು ನೋಬಲ್ ಗ್ಯಾಸ್ ಆಗಿಬಿಟ್ಟು ಸ್ಟೇಬಲ್ ಆಗಿರೋದಕ್ಕೆ ಟ್ರೈ ಮಾಡುತ್ತೆ. ಸೊ ಇದು 2 ಎಲೆಕ್ಟ್ರಾನ್ ಹೋಯ್ತು ಅಂತ ಹೇಳಿದ್ರೆ ನಮಗೆ 10 ಎಲೆಕ್ಟ್ರಾನ್ ಉಳಿತು ಅಲ್ವಾ? 10 ಅಂದಿದ ತಕ್ಷಣ ನಮ್ಗೆ ಯಾವ್ದು ನೆನಪಿಗೆ ಬರುತ್ತೆ? ನಿಯಾನ್ ಅಂದಿದ ತಕ್ಷಣ ಅಟಾಮಿಕ್ ನಂಬರ್ 10, ಇದು ನೋಬಲ್ ಗ್ಯಾಸ್, ಸ್ಟೇಬಲ್ ಆಗಿರುತ್ತೆ ಅಂತ ಅನ್ಕೋಬೇಕು. ಓಕೆನಾ? ಸೊ ಇದ್ರ ಲಾಸ್ಟಲ್ಲಿರೋದು ಎಸ್ ಅಲ್ಲಿ 2 ಇದೆ ಅಲ್ವಾ? ಸೊ ಫುಲ್ ಆಗಿಬಿಟ್ಟಿದೆ, ನಾನು 2 ಅಂತ ಇಲ್ಲಿ ಬರ್ಕೊಂಡಿದ್ದೀನಿ. ಓಕೆನಾ? ನೆಕ್ಸ್ಟ್ ಇವಾಗ Cl ಅಂದಿದ ತಕ್ಷಣ, ಕ್ಲೋರಿನ್ ಅಂದಿದ ತಕ್ಷಣ ನಮ್ಮ ಮಕ್ಳಿಗೆ ತಲೆಗೆ ಬಂದಿರುತ್ತೆ 17 ಮ್ಯಾಮ್ ಅಂತ ಗೊತ್ತು ನಮ್ಮ ಮಕ್ಕಳಿಗೆ. ಓಕೆ, ನೀವು ಇದು ಟೈಮ್ ವೇಸ್ಟ್ ಆಗುತ್ತೆ, ನಾವು ಇಲ್ಲೇ ಕಂಟಿನ್ಯೂ ಮಾಡ್ತೀವಿ ಮ್ಯಾಮ್. 3s2ಗೆ 12 ಆಯಿತು ಅಲ್ವಾ? ಇನ್ನು 5 ಎಲೆಕ್ಟ್ರಾನ್ಸ್ ಆ್ಯಡ್ ಅಲ್ಲೇ ಮಾಡಿಬಿಡ್ತೀವಿ ಅಂದ್ರೂ ಓಕೆ ಮ್ಯಾಮ್, ಫಸ್ಟ್ ಟೈಮ್ ಕಲಿತಿದ್ದೀವಿ, ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಇನ್ನೊಂದು ಸಲ ಬರೆದ್ಬಿಡ್ತೀವಿ ಅಂತ ಹೇಳಿದ್ರು ಫೈನ್. ಓಕೆ, ನಾನು ನಿಮ್ಗೆ ಈಸಿ ಆಗಲಿ ಅಂತ ಇನ್ನೊಂದು ಸಲ ಬರಿತಾ ಇದ್ದೀನಿ. ಸೊ 1s2 ಇಲ್ಲಿ ಫಸ್ಟ್ ಇಲ್ಲಿಂದ ಮತ್ತೆ ಹೋಗಬೇಕು. 1s2 ಓಕೆ, ಅದಾದಮೇಲೆ 2s2 ಓಕೆ, ಅದಾದಮೇಲೆ 2p 6 ಮತ್ತು 3s2 ಓಕೆ. ಎಷ್ಟಾಯಿತು? 10 12 ಆಯಿತು. ಓಕೆ, 3s2 ಆಯಿತು. ನೆಕ್ಸ್ಟ್ ಇವಾಗ 3p 4sಗೆ ಹೋಗ್ತಾ ಇದೆ ಅಲ್ವಾ ನಮ್ಮ ಆರೋ ಮಾರ್ಕ್? ಓಕೆ, 3pಗೆ 3p 5 ಅಂತ ಆಯಿತು. ಇವಾಗ ಕೌಂಟ್ ಮಾಡಿ 17 ಆಯಿತಾ ಅಂತ. 2 + 2 ಎಷ್ಟು? 4, 4 + 6 ಎಷ್ಟು? 10, 10 + 2 12, 12 + 5 ಎಷ್ಟಾಯಿತು? 17 ಆಯಿತು. ಓಕೆ, ನಮ್ಮ ಪಿನ ಇಲ್ಲಿ ನೋಡಿ ಮಕ್ಕಳ ಲಾಸ್ಟಲ್ಲಿ ಇರೋದಿದೆ ಅಲ್ವಾ? ಓಕೆ, ಇನ್ನು ಪಿಗೆ ಮ್ಯಾಕ್ಸಿಮಮ್ ಅಂದಿದ ತಕ್ಷಣ 6 ಎಲೆಕ್ಟ್ರಾನ್ಸ್ ಅಲ್ವಾ? ಸೊ 5 ಇದೆ. ಸೊ ಇನ್ನೂ ಒಂದು ಬೇಕು ತಾನೆ? ಸೊ ಬೇಕು, ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಇಲ್ಲಿ -1 ಅಂತ ಹಾಕ್ಕೋತಿದ್ದೀನಿ. ಓಕೆ, ಮತ್ತೆ ಕ್ರಿಸ್ ಕ್ರಾಸ್ ಮಾಡಬೇಕು.
ಮಾಡ್ತಾ ಇದ್ದೀನಿ. ಓಕೆ, ಇವಾಗ Mg1 ಅಂತ ಇದೆ ಅಲ್ವಾ, 1ನ ನೀವು ಬರೆದ್ರೂ ಒಂದೇ, ಬರೀಲಿಲ್ಲ ಅಂದರೂ ಒಂದೇ. ಅದಕ್ಕೆ ನಾವೇನು ಮಾಡ್ತೀವಿ, ಬರೀದೇನೆ ಸ್ಕಿಪ್ ಮಾಡ್ತೀವಿ. ಅದು ಅಂಡರ್ಸ್ಟುಡ್, ಅಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರೆ ಒಂದು ಇದೆ ಅಂತ ಅರ್ಥ. ಓಕೆ, ನಮ್ಮ ಕ್ರಿಸ್ ಕ್ರಾಸ್ ಮಾಡಿದ್ರೆ ಇಲ್ಲಿಗೆ Cl ಏನಾಗುತ್ತೆ, Cl2 ಅಂತ ಬರುತ್ತೆ. ಓಕೆನಾ, ಇಷ್ಟೇ ನಮ್ಮ ಮೆಗ್ನೀಷಿಯಂ ಕ್ಲೋರೈಡ್ ಫಾರ್ಮುಲಾ ಸಿಕ್ತು. ಸೊ ಅಟಾಮಿಕ್ ನಂಬರನ್ನು ನೆನ್ಪಿಟ್ಕೊಳ್ಬೇಕು. ಎಸ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್, PDF ಅಂತ ಹೇಳಿದ್ರೆ ಎಷ್ಟು ಎಲೆಕ್ಟ್ರಾನ್ ಅನ್ನೋದೊಂದು ನೆನ್ಪಿಟ್ಕೊಳ್ಬೇಕು. ನಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ ಬರೆಯೋದನ್ನ ಒಂದು ಪ್ರಾಕ್ಟೀಸ್ ಮಾಡಿಬಿಡಿ. ಓಕೆನಾ, ನೆಕ್ಸ್ಟ್ ಆಗಿದ್ರೆ ಹೋಗೋಣವಾ. ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ, ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ಫಾರ್ಮುಲಾ ಆಫ್ ಸೋಡಿಯಂ ನೈಟ್ರೇಟ್ ಅಂತ ಇದೆ. ಓಕೆ, ನಮ್ಮ ಮಕ್ಕಳಿಗೆ ಗೊತ್ತಿರುತ್ತೆ, ಸೋಡಿಯಂ ಅಂದಿದ ತಕ್ಷಣ ಮ್ಯಾಮ್ Na ಮೋಸ್ಟ್ ಫೇವ್ರೇಟ್, ಇದು ಅವಾಗವಾಗ ಎಲ್ಲ ಕಡೆ ಟೆಕ್ಸ್ಟ್ ಬುಕ್ಕಲ್ಲಿ ಕಾಣಿಸ್ತಿರುತ್ತೆ, Na ಅಂತ ಗೊತ್ತು. ಓಕೆ, ನೈಟ್ರೇಟ್ ಬಂದ್ಬಿಟ್ಟು NO3 ಅಂತ ಇದೆ. ಇದಕ್ಕೆಲ್ಲ ಹೆಲ್ಪ್ ಮಾಡೋಕ್ಕಾಗಲ್ಲ, ನೈಟ್ರೇಟ್ ಅಂತ ಮ್ಯಾಮ್ ಇದನ್ನ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ. ಸೊ ಲಾಸ್ಟಲ್ಲಿ ನಾನೊಂದು ಟೇಬಲ್ ಕೊಡ್ತಿದ್ದೀನಿ, ಅಟ್ಲೀಸ್ಟ್ ನೀವು ಅದನ್ನಾದರೂ ನೆನ್ಪಿಟ್ಕೊಳ್ಬೇಕು. ಓಕೆನಾ, ಸಲ್ಫೈಡ್, ಸಲ್ಫೇಟು, ನೈಟ್ರೇಟು ಇದಕ್ಕೆಲ್ಲ ಫಾರ್ಮುಲಾ ಕೊಡ್ತಿದ್ದೀನಿ ಒಂದು ಟೇಬಲಲ್ಲಿ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಓಕೆನಾ, ಇವಾಗ ಸೋಡಿಯಂ ಇದೆ, ನೈಟ್ರೇಟ್ ಇದೆ. ಸೋಡಿಯಂ ಇಲ್ಲಿ ಬರ್ಕೊಳ್ಳೋಣವಾ. ಓಕೆ, ಸೋಡಿಯಂ ಅಂದಿದ ತಕ್ಷಣ Na, ಅಟಾಮಿಕ್ ನಂಬರ್ ಎಷ್ಟು, 11 ಅಂತ ಗೊತ್ತು. ಓಕೆ, ಇವಾಗ ಬರೆಯೋದಕ್ಕೆ ಶುರು ಮಾಡೋಣವಾ. ನಮ್ಮ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನನ್ನು ಎಲ್ಲಿಂದ ಶುರು ಮಾಡೋಣ, 1s. ಓಕೆ, 1s, ಎಸ್ ಅಂದಿದ ತಕ್ಷಣನೇ 2 ಅಂತ ನೆನಪಿಗೆ ಬರಬೇಕು. ಓಕೆನಾ ಮಕ್ಕಳ. ಓಕೆ, ಇದು ಆಯಿತು. ನೆಕ್ಸ್ಟು 2s2. ಓಕೆ, 2s2 ಅಂತ ಬರ್ಕೋತಾ ಇದ್ದೀನಿ. ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದೆ ನಮ್ಮ ಹ್ಯಾರೋ ಮಾರ್ಕ್, ಎಲ್ಲಿ ಹೋಗ್ತಿದೆ, 2p ಮತ್ತು 3s. ಓಕೆ, 2p ಅಂದಿದ ತಕ್ಷಣನೇ ಎಷ್ಟು, 6, 3s1. ಇವಾಗ 11 ಆಗಿದೆಯಾ ಚೆಕ್ ಮಾಡೋಣವಾ. 2 + 2 4, 4 + 6 10 ಆಯಿತು, 10 + 1 11 ಆಯಿತು. ಓಕೆ, ಇಲ್ಲಿ ನೋಡಿ ಮಕ್ಕಳ, ಲಾಸ್ಟ್ ಯಾವ್ದಿದೆ, ನಮ್ಮ 3s1 ಅಂತ ಇದೆ. ಎಸ್ ಮ್ಯಾಕ್ಸಿಮಮ್ ಎಷ್ಟು ತೊಗೊಳುತ್ತೆ, 2 ತೊಗೊಳುತ್ತೆ. ಇನ್ನು ಎಸ್ಗೆ 1 ಬೇಕು ಅಲ್ವಾ. ಓಕೆ, ಅಥವಾ ಇದೇನು ಮಾಡುತ್ತೆ, ಈ 1 ಇರೋದನ್ನ ಕಳ್ಕೊಂಬಿಟ್ಟು 10 ಸ್ಟೇಬಲ್ ಆಗಿರೋದಕ್ಕೆ ಟ್ರೈ ಮಾಡುತ್ತೆ. ಓಕೆ, +1 ಅಂತ ಇಲ್ಲಿ ಬರ್ಕೋತಾ ಇದ್ದೀನಿ. ಓಕೆ, ನೆಕ್ಸ್ಟು ಇವಾಗ ನೈಟ್ರೇಟು ಮ್ಯಾಮ್ ಇದೆಲ್ಲ ಬಂದು ಲಾಸ್ಟಲ್ಲೆಲ್ಲ ಹೇಗಿತ್ತು ಮಕ್ಕಳ ನೋಡಿ, ಸಿಂಗಲ್ ಇತ್ತು, ಒಂದೇ ಒಂದು ಎಲಿಮೆಂಟ್ ಇತ್ತು ಅಲ್ವಾ. ಇಲ್ಲಿ ನೋಡಿ ಕಾಂಪೌಂಡ್ ಬಂದುಬಿಟ್ಟಿದೆ ಮ್ಯಾಮ್, ನೈಟ್ರೋಜನ್ ಇದೆ, ಆಕ್ಸಿಜನ್ನು ಇದೆಯಲ್ಲ ಮ್ಯಾಮ್ ಅಂತ ಕನ್ಫ್ಯೂಷನ್ ಆಗಬೇಡಿ, ಹೇಳ್ಕೊಡ್ತೀನಿ. ಸೇಮ್ ಟ್ರಿಕ್ ವರ್ಕ್ ಆಗುತ್ತೆ. ಇವಾಗ ನೈಟ್ರೋಜನ್ ಅಂದಿದ ತಕ್ಷಣವೇ ನಮ್ಮ ಮಕ್ಕಳಿಗೆ ಗೊತ್ತು ಅಟಾಮಿಕ್ ನಂಬರ್ ಎಷ್ಟು, 7 ಅಂತ. ಸೇಮ್ ರೂಲನ್ನ ಹಾಕೋಣ. ಓಕೆ, 1s2, ಓಕೆ, 2s2, ಓಕೆ, 2p3 ಅಂತ ಹಾಕಬೇಕು. ಓಕೆ, ಇವಾಗ 2 2 2 3 ಆಯಿತು. ಎಷ್ಟಾಯಿತು, 2 + 2 4, 4 + 3 7 ಆಗೋಯ್ತು. ಓಕೆ, ಇಲ್ಲಿ ನೋಡಿ ಮಕ್ಕಳ, ನಮ್ಮ ಲಾಸ್ಟಲ್ಲಿ ಇದೆ ಅಲ್ವಾ, ನಮ್ಮ ಪಿಗೆ ಇನ್ನು 3 ಬೇಕು ಅಲ್ವಾ. ಓಕೆ, ಇನ್ನು 3 ಬೇಕು ಅಂತ ಅಂದ್ಕೊಳ್ಳಿ, ಇಲ್ಲಿ 3 ಅಂತ ಬರ್ಕೊಳ್ಳೋಣ. ಓಕೆ, ಯಾಕಂತಂದರೆ ಪಿದು ಮ್ಯಾಕ್ಸಿಮಮ್ 6. ಇವಾಗ ಓಗೆ ಬರೋಣ. ಆಕ್ಸಿಜನ್ದು ನಮಗೆ ಗೊತ್ತು ಅಟಾಮಿಕ್ ನಂಬರ್ ಎಷ್ಟು ಮಕ್ಕಳ, 8 ಅಂತ ಗೊತ್ತು. ಓಕೆ, ಇವಾಗ ಇದಕ್ಕೂ ಬರೆಯೋಣ. ಹೇಗೆ ಬರೆಯೋಣ, 1s2, 2s2, 2p4 ಅಂತ ಬರ್ಕೋತಾ ಇದ್ದೀನಿ. ಓಕೆನಾ, ಇವಾಗ 2 + 2 4, 4 + 4 8 ಆಯಿತು. ಓಕೆ, ಇಲ್ಲಿ ನೋಡಿ ಮಕ್ಕಳ, ನಮ್ಮ ಪಿಗೆ ಇನ್ನೂ ಎಷ್ಟು ಬೇಕು, ಮ್ಯಾಕ್ಸಿಮಮ್ 6 ಅಲ್ವಾ. ಇಲ್ಲಿ ಬರೀ 4 ಇದೆ, ಇನ್ನೂ 2 ಬೇಕು ಅಲ್ವಾ. ಓಕೆ, 2 ಬೇಕು. ಇದು 1 ಆಕ್ಸಿಜನ್ಗೆ ಆಯಿತು, 2 1 ಆಕ್ಸಿಜನ್ಗೆ ಆಯಿತು. ಬಟ್ ನಮ್ಮ ಹತ್ರ ಇಲ್ಲಿ ಎಷ್ಟು ಮೆನ್ಷನ್ ಮಾಡಿದ್ದಾರೆ, 3 ಆಕ್ಸಿಜನ್ ಅಂತ ಹೇಳಿದಾರಲ್ವಾ. ಸೊ ನಾನೇನು ಮಾಡ್ತೀನಿ, 2 × 3 ಅಂತ ಹೇಳಿದ್ರೆ 6 ಆಯಿತು ಅಲ್ವಾ, 6 ಆಯಿತು. ಸೊ ಇಲ್ಲಿಗೆ 6 ಅಂತ ಬರ್ಕೋತಾ ಇದ್ದೀನಿ. ಓಕೆನಾ, ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, ಇವೆರಡೂ ಆ್ಯಡ್ ಮಾಡ್ತಾ ಇದ್ದೀನಿ. 3 + 6 ಎಷ್ಟಾಯಿತು, 9 ಆಯಿತು. 3 + 6 ಏನಾಯಿತು, 9 ಆಯಿತು. ಓಕೆ, ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿಂದ ಸ್ವಲ್ಪ ಗಮನ ಕೊಡಿ. ಆಕ್ಟೇಟ್ ರೂಲ್, ಅಷ್ಟಕ ಅಂತ ಓದಿರ್ತೀರ ಅಲ್ವಾ, ಅಷ್ಟಕ ನಿಯಮ ಅಂತ ಆಕ್ಟೇಟ್ ರೂಲು. ಇವಾಗ 9ನ ನಾವು 8 ಮಗ್ಗಿಯಲ್ಲಿ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡೋಣ. ಓಕೆ, 8 1 8, 8 1 8 ಅಂತ ಆಯಿತು. ಇನ್ನು ಎಷ್ಟು ಉಳಿತು, 1 ಉಳಿತು ಅಲ್ವಾ. ಸೊ ಇನ್ನೂ 1 ಉಳಿದ್ಬಿಡ್ತು ನಮಗೆ. ಓಕೆನಾ, ಇನ್ನೂ 1 ಇಲ್ಲಿದೆ. ಸೊ ನಾನೇನು ಮಾಡ್ತೀನಿ, ಇಲ್ಲಿಗೆ 1 ಅಂತ ಬರಿತಾ ಇದ್ದೀನಿ. ಓಕೆನಾ, ಇಲ್ಲಿ ಫಾರ್ಮುಲಾ
ಓಕೆ, 1 ಅಂತ ಬರೀತಿದ್ದೀನಿ. ಸೊ ಇದು ಇಲ್ಲಿಗೆ ಬರುತ್ತೆ, ಇದು ಇಲ್ಲಿಗೆ ಬರುತ್ತೆ. ಇವಾಗ ನೋಡಿ ಮಕ್ಕಳ, ಇಲ್ಲೂ 1 ಇದೆ, ಇಲ್ಲೂ 1 ಇದೆ. ಚಾರ್ಜ್ ಸೇಮ್ ಇದೆ ಅಂತ ಹೇಳಿದ್ರೆ ನಾವೇನನ್ನು ಬರೆಯೋ ಹಾಗಿಲ್ಲ. ಜಸ್ಟ್ ಹೇಗೆ ಬರಿಬೇಕು ನಮ್ಮ ಕೆಮಿಕಲ್ ಫಾರ್ಮುಲಾ, NaNO3 ಅಂತ ಇಷ್ಟೇ ಬರಿಬೇಕು. ಓಕೆನಾ? ಚಾರ್ಜ್ ಸೇಮ್ ಬಂದಿದೆ ಅಂತ ಹೇಳಿದ್ರೆ ಬಿಟ್ಬಿಡ್ಬೇಕು ಅಲ್ಲಿಗೇನೆ. ಸೊ NaNO3 ಅಂತ ಜೋಡಿ ಮಾಡಿ ಬರಿಬೇಕು. ಓಕೆನಾ? ಇದನ್ನ ಆ್ಯಡ್ ಮಾಡ್ಕೋಬೇಕು ಯಾವಾಗೆಲ್ಲ 2 ಎಲಿಮೆಂಟ್ ಇರುತ್ತೆ ಆವಾಗ. ಅದಾದಮೇಲೆ ಆ್ಯಡ್ ಆದಮೇಲೆ ಅದನ್ನು 8 ಮಗ್ಗಿಲಿ ಬರೆಯೋದಕ್ಕೆ ಟ್ರೈ ಮಾಡಬೇಕು. ಸೊ ಮೊದಲನೇದು 8 1 8 ಅಲ್ವಾ? ಸೊ 9ರಲ್ಲಿ 8 ಎಲೆಕ್ಟ್ರಾನ್ ಹೋಯಿತು, ಇನ್ನು 1 ಉಳಿತು ಅಲ್ವಾ? ಆ 1ನ್ನ ಇಲ್ಲಿ ಬರೆದಿದ್ದೀನಿ. ಸೊ ಇವಾಗ ಸೋಡಿಯಂ ನೈಟ್ರೇಟ್ದು ಫಾರ್ಮುಲಾ ಸಿಕ್ತು. ಸೊ ನೆಕ್ಸ್ಟ್ ಹೋಗೋಣವಾ? ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ನೆಕ್ಸ್ಟು ಯಾವ ಫಾರ್ಮುಲಾ ಇದೆ? ಓಕೆ, ನಮ್ಮ ಸೋಡಿಯಂ ಕಾರ್ಬೋನೇಟ್ಗೆ ಇದೆ. ಮಕ್ಕಳ, ಇವಾಗ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿದ್ರೆ ನನ್ನ ಜೊತೆನೇ ಟ್ರೈ ಮಾಡಿ ಸಾಲ್ವ್ ಮಾಡೋದಕ್ಕೆ. ಓಕೆನಾ? ಅವಾಗ ಸಿಕ್ಕಾಪಡೆ ಖುಷಿ ಆಗುತ್ತೆ ನಿಮಗೆ ಬರ್ತಿದೆ ಆನ್ಸರ್ ಅಂತ ಹೇಳಿದ್ರೆ. ಓಕೆ, ಸೋಡಿಯಂ ಅಂತ ಇದೆ. ಸೋಡಿಯಂ ಅಂದಿದ ತಕ್ಷಣವೇ Na ಅಂತ ಬರ್ಕೋತೀವಿ. ಓಕೆ, ಕಾರ್ಬೋನೇಟ್ ಅಂದಿದ ತಕ್ಷಣವೇ CO3 ಅಂತ ಬರ್ಕೊಳ್ಳೋಣ. ಓಕೆ, ಸೋಡಿಯಮ್ದು ಅಟಾಮಿಕ್ ನಂಬರ್ ಇವಾಗ ತಾನೇ ಕಲ್ತ್ವಿ, ಇವಾಗ ತಾನೇ ಸಾಲ್ವ್ ಮಾಡಿದ್ವಿ. Na11 ಅಂತ ಗೊತ್ತು. ಸೊ ಆದರೂ ಪರವಾಗಿಲ್ಲ, ಇನ್ನೊಂದ್ಸಲ ಬರೆದ್ಬಿಡ್ತೀನಿ. ಯಾಕಂತಂದರೆ ನಮ್ಮ ಮಕ್ಕಳು ಫಸ್ಟ್ ಟೈಮ್ ಕಲಿತಿದ್ದೀರಾ ಅಂತ ಹೇಳಿಬಿಟ್ಟು. ಓಕೆ, ಸೊ 1s2 ಅಂತ ಬರೀತಾ ಇದ್ದೀನಿ. ಇಲ್ಲಿ ಗಮನಿಸ್ಬೇಕು. ಓಕೆನಾ? ನೆಕ್ಸ್ಟು 2s2. ಓಕೆ, 2s2 ಅಂತ ಬರೀತಾ ಇದ್ದೀನಿ. ನೆಕ್ಸ್ಟ್ ಎಲ್ಲೋಗುತ್ತೆ ನಮ್ಮ ಆರೋ ಮಾರ್ಕ್? ಈ ಥರ 2p ಮತ್ತು 3s, 2p6 3s1 ಅಂತ. ಇಲ್ಲಿ ಒಂದೇ ಒಂದಿದೆ, ನಮ್ಮ ಎಸ್ಸಿಗೆ ಇನ್ನೂ 1 ಎಲೆಕ್ಟ್ರಾನ್ ಬೇಕು ಅಲ್ವಾ? ಸೊ ಇಲ್ಲಿ ಬರೀತಾ ಇದ್ದೀನಿ. ಓಕೆ, ಮ್ಯಾಮ್ ಇಲ್ಲಿ ಕಾರ್ಬೋನೇಟು, ಕಾರ್ಬನ್ ಮತ್ತು ಆಕ್ಸಿಜನ್ 2 ಇದೆ ಮ್ಯಾಮ್ ಅಂತ ಟೆನ್ಷನ್ ತಗೋಬೇಡಿ. ಕಾರ್ಬನ್ಗೂ ಆಕ್ಸಿಜನ್ಗೂ ಇವಾಗ ಕಂಡುಹಿಡಿಯೋಣ. ಓಕೆ, ಕಾರ್ಬನ್ ಅಂದಿದ ತಕ್ಷಣವೇ ನಮ್ಮ ಮಕ್ಕಳಿಗೆ 6 ಅಂತ ಗೊತ್ತಿರುತ್ತೆ. ಓಕೆ, ಇವಾಗ 1s2 2s2 2p2 ಅಂತ ಬರೀತಾ ಇದ್ದೀನಿ. 2p2 ಅಂತ ಆಯಿತು. ಓಕೆ, ಇಲ್ಲಿ ನೋಡಿ ಮಕ್ಕಳ, ನಮಗೆ ಕಾರ್ಬನ್ನಿಗೆ ಇನ್ನೂ 4 ಬೇಕು. ಓಕೆನಾ? p6 ಅಲ್ವಾ? ಸೊ ಇಲ್ಲಿ ಬರೀ 2 ಇದೆ. ಸೊ ಇನ್ನೂ 4 ಬೇಕು. ಓಕೆ, ಇವಾಗ ಆಕ್ಸಿಜನ್ನಿಗೆ ಬರೋಣ. ಆಕ್ಸಿಜನ್ ಅಂದಿದ ತಕ್ಷಣ ನಮ್ಮ ಮಕ್ಕಳಿಗೆ ಅಟಾಮಿಕ್ ನಂಬರ್ ಗೊತ್ತು 8 ಅಂತ. ಇವಾಗ ಮತ್ತೆ ಇದನ್ನೇ ಬರೀತಾ ಇದ್ದೀನಿ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2 2s2 2p4 ಅಂತ ಆಯಿತು. ಓಕೆ, 2 + 2 4, 4 + 4 8 ಆಯಿತು. ಓಕೆ, ಇನ್ನು ನೋಡಿ ಇಲ್ಲಿ ನಮ್ಮ ಲಾಸ್ಟ್ ಪಿಗೆ ಬರೀ 4 ಅಂತ ಇದೆ. ಸೊ ಇನ್ನೂ 2 ಎಲೆಕ್ಟ್ರಾನ್ ಬೇಕು. ಇದು ಬಂದ್ಬಿಟ್ಟು 1 ಆಕ್ಸಿಜನ್ನಿಗೆ ಆಯಿತು ಅಲ್ವಾ? ನಮ್ಮ ಹತ್ರ ಎಷ್ಟು ಆಕ್ಸಿಜನ್ ಇದೆ? 3 ಆಕ್ಸಿಜನ್ ಇದೆ ಅಲ್ವಾ? ಸೊ ಇಂಟು 3 ಅಂತ ಮಾಡ್ತೀನಿ. ಸೊ ಅಲ್ಲಿಗೆ ಏನಾಯಿತು ಮಕ್ಕಳ? 6 ಅಂತ ಆಯಿತು. ಓಕೆನಾ? ಇವಾಗ ಇಲ್ಲಿ ಬರೀತಾ ಇದ್ದೀನಿ. ಓಕೆನಾ? ಇಲ್ಲಿ ಬರೀತಾ ಇದ್ದೀನಿ. 4 + 6 ಆಯಿತು. 4 + 6 ಇಲ್ಲಿ 4 ಇದ್ರದ್ದು. ಓಕೆನಾ? ಕಾರ್ಬನ್ದು ಬರಿತಾ ಇದ್ದೀನಿ. 6 ಯಾವ್ದ್ರದ್ದು? ನಮ್ಮ ಆಕ್ಸಿಜನ್ದು ಅಲ್ವಾ? ಅದನ್ನು ಕೂಡ ಬರಿತಿದ್ದೀನಿ. ಓಕೆ, 4 + 6 ಎಷ್ಟಾಯಿತು ಮಕ್ಕಳ? 10 ಆಯಿತು. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಹೇಳಿ? ಆಕ್ಟೇಟ್ ರೂಲಿಗೆ ಕನ್ವರ್ಟ್ ಮಾಡೋದು. ಎಸ್ ಮಕ್ಕಳ. ಸೊ 10 ಇದೆ, 8 1 8. ಓಕೆ, 10ರಲ್ಲಿ 8 ಎಲೆಕ್ಟ್ರಾನ್ ಆಯಿತು. ಇನ್ನು 2 ಮಿಕ್ತು ಅಲ್ವಾ? ಸೊ 10ನಲ್ಲಿ 8 ಹೋಯ್ತು ಅಂತ ಹೇಳಿದ್ರೆ ಇನ್ನು 2 ಮಿಕ್ಕಿದೆ ಅಲ್ವಾ? ಸೊ ಆ 2ನ್ನ ಮಕ್ಕಳ ಇಲ್ಲಿ ಬರಿತಾ ಇದ್ದೀನಿ. ಓಕೆನಾ? -2 ಅಂತ. ಓಕೆ, ಇಲ್ಲಿ ಬರ್ಕೊಂಡಿದ್ದೀನಿ. ಇವಾಗ ಕ್ರಾಸ್ ಮಾಡೋಣವಾ? ಕಾರ್ಬೋನೇಟ್ದು 1 ಆಗುತ್ತೆ, ನಮ್ಮ ಸೋಡಿಯಂಗೆ 2 ಆಗುತ್ತೆ. ಸೊ ಆನ್ಸರ್ ಏನು ಬರುತ್ತೆ? Na2CO3 ಅಂತ ಬರುತ್ತೆ. ಇಲ್ಲಿ 1 ಇದೆ ಅಲ್ವಾ? ಸೊ ಆಗಿದ್ರೆ ಅದು ಬರೆದ್ರು ಒಂದೇ, ಬರ್ದಿಲ್ಲ ಅಂದರೂ ಒಂದೇ. ಸೊ CO3 ಹೇಗಿದೆ ಹಾಗೆ ಬರಿತಾ ಇದ್ದೀನಿ. ಇವಾಗ ನಮಗೆ ಆನ್ಸರ್ ಸಿಗ್ತಾ ಮಕ್ಕಳ? Na2CO3 ಸೋಡಿಯಂ ಕಾರ್ಬೋನೇಟ್ ಅಂತ. ಓಕೆ, ಇವಾಗ ನಿಮಗೆ ಸ್ವಲ್ಪನಾದರೂ ಅರ್ಥ ಆಗಿದೆ ಅಂತ ಅನ್ಕೋತಿದ್ದೀನಿ. ಸೊ ನೆಕ್ಸ್ಟ್ ಏನಿದೆ ಅಂತ ನೋಡೋಣ ಬನ್ನಿ. ಇವಾಗ ಒಂದು ಈಕ್ವೇಷನ್ ಬಂದಿದೆ. ಸೊ ಬೇಸಿಕ್ ಒಂದೊಂದೇ ಫಾರ್ಮುಲಾನ ಒಂದು ಚಿಕ್ಕದಾಗಿ ಕಾಂಪೊನೆಂಟನ್ನು ಕಲ್ತ್ವಿ ಅಲ್ವಾ? ಇವಾಗ ವರ್ಡ್ ಪ್ರಾಬ್ಲಮ್ ಕೊಟ್ಬಿಟ್ಟಿದ್ದೀನಿ. ಸಿಕ್ಕಾಪಟ್ಟೆ ರಿಯಾಕ್ಟೆಂಟ್ಸ್ ಮತ್ತು ಪ್ರಾಡಕ್ಟ್ ಎಲ್ಲ ಬಂದಿದೆ. ಇವಾಗ ಒಂದೊಂದೇ ಬರೆಯೋದಕ್ಕೆ ಟ್ರೈ ಮಾಡೋಣ ಬನ್ನಿ. ಸೊ ಓಕೆ, ಮೊದಲನೇದು ಯಾವುದಿದೆ? ರಿಯಾಕ್ಷನ್ ಆಫ್ ಕ್ಯಾಲ್ಶಿಯಂ ಆಕ್ಸೈಡ್ ಅಂತ ಇದೆ. ಸೊ ಇವಾಗ ಬ್ರೇಕ್ ಮಾಡಿ ಅಂತಲೇ ಬರೆಯೋಣ. ಓಕೆ, ಕ್ಯಾಲ್ಶಿಯಂ ಆಕ್ಸೈಡ್ ಅಂತ ಇದೆ ಅಲ್ವಾ? Ca ಅಂತ ಗೊತ್ತು. ಆಕ್ಸೈಡ್ ಅಂದಿದ ತಕ್ಷಣವೇ O ಅಂತ ಗೊತ್ತು. ಓಕೆ, ನಮ್ಮ ಮಕ್ಕಳಿಗೆ ಇಲ್ಲಿ ತಗೋತಾ ಇದ್ದೀನಿ. ಎಲ್ಲಿ ತಗೊಳ್ಳೋಣ? ಓಕೆ, ಇಲ್ಲಿ ತಗೋತಾ ಇದ್ದೀನಿ ಮಕ್ಕಳ.
ಓಕೆ. ಕ್ಯಾಲ್ಶಿಯಂ ಅಂದಿದ ತಕ್ಷಣ ಅಟಾಮಿಕ್ ನಂಬರ್ ನಮ್ಮ ಮಕ್ಕಳಿಗೆ ಗೊತ್ತಿರುತ್ತೆ ಎಷ್ಟು, 20 ಅಂತ. ಇವಾಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನನ್ನು ಬರೀಬೇಕು. ಓಕೆ, 1s2 2s2 2p6 ಆಗೋಯ್ತು, 3s2 ನೋಡಿ. ಇದನ್ನು ಫಾಲೋ ಮಾಡಬೇಕು. 1s2 ಬರೆದಿದ್ದೀವಿ, 2s2 ಆಯಿತು, 2p ಮತ್ತು 3s ಕೂಡ ಆಯಿತು. ಇವಾಗ 3p 4s 3p6 4s2 ಎಷ್ಟಾಯಿತು ಮಕ್ಕಳ? ಕೌಂಟ್ ಮಾಡೋಣವಾ? 2 + 2 4 4 + 6 10 10 + 2 12 12 + 6 18 18 + 2 20 ಆಗೋಯ್ತು. ಓಕೆ, ನಮ್ಮ ಲಾಸ್ಟು ಎಸ್ ಎಲೆಕ್ಟ್ರಾನ್ ಫುಲ್ ಆಗಿಬಿಟ್ಟಿದೆ. ಅದಕ್ಕೆ ಎಸ್ ತಗೊಳ್ಳೋದೇ 2 ಎಲೆಕ್ಟ್ರಾನ್ ಆಲ್ರೆಡಿ ಫಿಲ್ ಆಗಿಬಿಟ್ಟಿದೆ. ಸೊ 2 ಹೇಗಿದೆ ಹಾಗೆ ಬರಿತಾ ಇದ್ದೀನಿ. ಓಕೆನಾ? 2 ಹೇಗಿದೆ ಹಾಗೆ ಬರಿತಾ ಇದ್ದೀನಿ. ಓಕೆ, ಲಾಸ್ಟ್ದು ಇದು 2 ಇದೆ ಅಲ್ವಾ, ಅದನ್ನು ಕಳ್ಕೊಂಬಿಟ್ಟು 18 ಆರ್ಗನ್ ಇದೆ ಅಲ್ವಾ, ನೋಬಲ್ ಗ್ಯಾಸು, ಅದನ್ನಾಗೋದಕ್ಕೆ ನಮ್ಮ ಕ್ಯಾಲ್ಶಿಯಂ ಟ್ರೈ ಮಾಡ್ತಾ ಇರುತ್ತೆ. ಓಕೆ, 2 ಎಷ್ಟಿದೆ ಅದನ್ನು ಬರ್ಕೊಂಡಿದ್ದೀನಿ. ಓಕೆ, ನಮ್ಮ ಆಕ್ಸಿಜನ್ನು ಪದೇ ಪದೇ ಕಲಿತಾ ಇದ್ದೀವಿ. ಆಕ್ಸಿಜನ್ನು ಓಕೆ 8 ಅಂತ ಗೊತ್ತು. ಸೊ ಇಲ್ಲೇ ಬರ್ಬಿಡೋಣ ಪಟಾಪಟ್. 1s2 2s2 2p4 ಮ್ಯಾಮ್ ಅಂತ. ಓಕೆ, ನಮ್ಮ ಪಿಗೆ ಇನ್ನೂ 2 ಎಲೆಕ್ಟ್ರಾನ್ ಬೇಕು ಅಲ್ವಾ, 6 ಆಗಬೇಕು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ. ಓಕೆ, 2 ಅಂತ ತಗೋತಾ ಇದ್ದೀನಿ. ಓಕೆ, ಇಲ್ಲಿ ಏನಾದರೂ ಆಕ್ಸಿಜನ್ ಜೊತೆ 2 3 ಇಷ್ಟಿದೆ ಅಂತ ಏನೂ ಸ್ಪೆಸಿಫೈ ಮಾಡಿಲ್ವಲ್ವಾ, ಒಂದೇ ಇದೆ ಅಂತ ಅರ್ಥ. ಸೊ ಡಿರೆಕ್ಟಾಗಿ 2 ಅಂತ ತಗೋತಾ ಇದ್ದೀನಿ, ಬರಿತಾ ಇದ್ದೀನಿ. ಓಕೆನಾ? ಇವಾಗ ಕ್ರಾಸ್ ಮಾಡ್ತಾ ಇದ್ದೀನಿ ಮಕ್ಕಳ. ಚಾರ್ಜ್ ಸೇಮೇ ಇದೆ ಮ್ಯಾಮ್, ಇಲ್ಲೂ 2 ಇದೆ. ಸಾರಿ, ನಂಬರ್ ಸೇಮ್ ಇದೆ ಮ್ಯಾಮ್ ಅಂತ ಹೇಳ್ತಿದ್ರಲ್ವಾ, 2 ಮತ್ತು 2 ಇಲ್ಲೂ ಸೇಮ್ ಇದೆ ಅಲ್ವಾ. ಸೊ ಹಾಗಾಗಿ ನಾವೇನು ಬರಿತಾ ಇದ್ದೀವಿ, ಜಸ್ಟ್ CaO ಅಂತ ಬರ್ಕೋತಾ ಇದ್ದೀವಿ. ಏನು ಬರ್ಕೋತಾ ಇದ್ದೀವಿ? CaO ಅಂತ. ಓಕೆ, ಇಲ್ಲಿ ಬರಿತಾ ಇದ್ದೀನಿ. ಕ್ಯಾಲ್ಶಿಯಂ ಆಕ್ಸೈಡ್ ಅಂದಿದ ತಕ್ಷಣವೇ CaO ಆನ್ಸರ್ ಸಿಕ್ತು. ಓಕೆ, ಇವಾಗಿದು ರಿಯಾಕ್ಟಿಂಗ್ ವಿತ್ ಅಂತ ಹೇಳಿದಾರಲ್ವಾ, ಯಾವುದ್ರ ಜೊತೆ ರಿಯಾಕ್ಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ವಾಟರ್ ಜೊತೆ. ಸೊ ವಾಟರ್ ಫಾರ್ಮುಲಾ ಎಲ್ಲ ನಮ್ಮ ಮಕ್ಕಳಿಗೆ ಗೊತ್ತಿರುತ್ತೆ, H2O ಅಂತ. ಸೊ ಡಿರೆಕ್ಟಾಗಿ ಬರಿತಾ ಇದ್ದೀನಿ. ಸೊ ಟು ಫಾರ್ಮ್ ಅಂತ ಇದೆ. ಟು ಫಾರ್ಮ್ ಅಂತ ಹೇಳಿದ್ರೆ ಆರೋ ಮಾರ್ಕ್ ಬೇಕು, ಉತ್ಪಾದನೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಏನು ಉತ್ಪಾದನೆ ಆಗ್ತಿದೆ? ನಮ್ಮ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂತ ಬಂತು. ಓಕೆ, ನೆಕ್ಸ್ಟ್ ಯಾವುದಿದೆ ನಮಗೆ ವರ್ಡು? ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂತ. ಓಕೆ, ಕ್ಯಾಲ್ಶಿಯಂ ಗೊತ್ತು, Ca ಬರ್ಕೋತಾ ಇದ್ದೀನಿ. ಹೈಡ್ರಾಕ್ಸೈಡ್ ಅಂತ ಹೇಳಿದ್ರೆ OH ಬರಿತಾ ಇದ್ದೀನಿ. ಕ್ಯಾಲ್ಶಿಯಂ ಇವಾಗ ಜಸ್ಟ್ ಇಲ್ಲೇ ಮಾಡಿದ್ವಿ ಅಲ್ವಾ ಮಕ್ಕಳ, 4s2 ಅಂತ ಬರ್ತಿದೆ. ಸೊ ಇನ್ನು ಏನಿದೆ? 2 ಇದೆ ಅಂತ ಅರ್ಥ. ಸೊ 2 ಇಲ್ಲಿ ಬರಿತಾ ಇದ್ದೀನಿ. OHದು ಓದು ಇಲ್ಲಿ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ, 2 ಅಂತ ಗೊತ್ತಾಯಿತು. ಓಕೆ, ನಮ್ಮ ಹೈಡ್ರೋಜನ್ ಬರ್ತಾ ಇದೆ. ಹೈಡ್ರೋಜನ್ 1s1, ಇನ್ನು 1 ಬೇಕು ನಮಗೆ. ಓಕೆನಾ? ಓಕೆ, ಇವಾಗ 2 + 1 ಅಂತ ತಗೋತಾ ಇದ್ದೀನಿ. ಇದು 3 ಆಗೋಯ್ತು. ಮ್ಯಾಮ್ ಇದನ್ನು ಹೇಗೆ 8 ಮಾಡೋಕ್ಕಾಗುತ್ತೆ ಮ್ಯಾಮ್? ಆಲ್ರೆಡಿ ಇದೆಷ್ಟು ಕಡಿಮೆ ಇದೆ ಮ್ಯಾಮ್ 8ಗಿಂತ. 8 1s 8 ಎಲ್ಲಿ ಮಾಡೋಕ್ಕಾಗುತ್ತೆ ಮ್ಯಾಮ್ ಅಂತ ಕೇಳ್ತಿರ್ತೀರ. ಓಕೆ, ನೀವು ಇಲ್ಲಿ ನೋಡಿ ಮಕ್ಕಳ, 2 2 ಅಂತ ಇದೆ, ಅಥವಾ ಇಲ್ಲಿ ಹೈಯೆಸ್ಟ್ ಇರೋದೇ 4 ಅಲ್ವಾ. ಸೊ 2 ಅಂತ ತೊಗೊಬಿಟ್ರಿ. ನೀವು ಇದನ್ನು ಕೂಡ ಆ್ಯಡ್ ಮಾಡ್ತಾ ಹೋಗ್ಬೋದು. 4 + 2 ಅಂತ ಹೇಳಿದ್ರೆ 6, ಆಕ್ಟೆಟ್ಟಿಗೆ ಇನ್ನೆರಡು ಬೇಕು ಅಂತ ಈ ಥರ ಆದರೂ ಮಾಡ್ಕೋಬೋದು. ಓಕೆನಾ? ಇಲ್ಲ ಮ್ಯಾಮ್ ಅದೆಲ್ಲ ಕನ್ಫ್ಯೂಷನ್ ಆಗುತ್ತೆ, ನೀವು ಇವಾಗ ತಾನೇ ಒಂದು ಮೆಥಡ್ ಹೇಳ್ಕೊಟ್ರಲ್ಲ ಅದನ್ನೇ ಫಾಲೋ ಮಾಡ್ತೀವಿ ಅಂದರೆ. ಓಕೆ, ಅಕಸ್ಮಾತು ಇಲ್ಲಿ ನೋಡಿ ಮಕ್ಕಳ, ಇಲ್ಲಿ ಇನ್ನೂ ಒಂದು ರೂಲನ್ನು ನೆನ್ಪಿಟ್ಕೋಬೇಕು. ಓಕೆನಾ? ನಂಬರ್ ಇಲ್ಲಿ ಬಂದ್ಬಿಟ್ಟು 4ಗಿಂತ ಜಾಸ್ತಿ ಇದೆಯಾ ಅಥವಾ ಕಡಿಮೆ ಇದೆಯಾ ಅಂತ ಒಂದನ್ನು ನೋಡ್ಕೋಬೇಕು. 4ಗಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ನೀವು 8ಕ್ಕೆ ಇಷ್ಟು ಕಡಿಮೆ ಇದೆ, 8ಕ್ಕೆ ಇಷ್ಟು ಜಾಸ್ತಿ ಇದೆ ಅಂತ ಆಕ್ಟೆಟ್ ರೂಲಿಗೆ ಕನೆಕ್ಟ್ ಮಾಡ್ಕೋಬೋದು. ಓಕೆ, ಅದೇ ಮ್ಯಾಮ್ 4ಗಿಂತ ಕಡಿಮೆ ಬಂದಿದೆ ಅಂತ ಹೇಳಿದ್ರೆ ನೀವು 4ಗೆ ಕನೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಇವಾಗ 3 ಇದೆ. ಸೊ 4ಗೆ ಇನ್ನು ಎಷ್ಟು ಬೇಕು ಮಕ್ಕಳ? 1 ಕಡಿಮೆ ಇದೆ ಅಲ್ವಾ. ಸೊ ನಾನೇನು ಮಾಡ್ತೀನಿ, ಇಲ್ಲಿ -1 ಅಂತ ಬರ್ಕೋತಾ ಇದ್ದೀನಿ. ಇದು ನೆಕ್ಸ್ಟ್ ಕನ್ಫ್ಯೂಷನ್ ಆಗಬಾರ್ದು, ಇಲ್ಲಿ ಬರ್ದಿರ್ತೀನಿ. ಓಕೆನಾ? ನಂಬರನ್ನು ಚೆಕ್ ಮಾಡಿ. ನೀವು ಆ್ಯಡ್ ಮಾಡಿದಾಗ 4ಗಿಂತ ಕಡಿಮೆ ಇದೆ ಅಂತ ಹೇಳಿದ್ರೆ ನೀವು 4ಗೆ ಕನೆಕ್ಟ್ ಮಾಡ್ಕೋಬೇಕು. 4ಗಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ನೀವು 8ಗೆ ಕನೆಕ್ಟ್ ಮಾಡ್ಕೋಬೇಕು. ಓಕೆನಾ ಮಕ್ಕಳ? ಓಕೆ, ಇವಾಗ ಕ್ರಾಸ್ ಮಾಡೋಣ. ಓಕೆ, CA1 ಅಂತ ಬರುತ್ತೆ. ಸೊ ನಾನು ಜಸ್ಟ್ CA ಅಂತಲೇ ಬರ್ಕೋತಿದ್ದೀನಿ. 1 ಬರೆದ್ರು 1, ಬರ್ದಿಲ್ಲ ಅಂದ್ರೂ ಸೇಮ್, ಯಾಕಂತಂದರೆ ಅಲ್ಲಿ 1 ಇದೆ ಅಂತ ಅರ್ಥ. ಓಕೆ, ನಮ್ಮ OHನ್ನು ನಾನೇನು ಮಾಡ್ತಾ OH ಇದೆ ಅಲ್ವಾ.
ಜಸ್ಟ್ ನಾನು 2 ಅಂತ ಬರೆಯೋಕ್ಕಾಗಲ್ಲ. ಯಾಕಂತಂದರೆ ಈ 2 ಬಂದುಬಿಟ್ಟು ಓಗೂ ಇದೆ, ಎಚ್ಗೂ ಸಂಬಂಧಪಟ್ಟಿದೆ ಅಲ್ವಾ. ನಾನು ಜಸ್ಟ್ 2 ಅಂತ ಬರೆದ್ಬಿಟ್ರೆ ಅದು ಎಚ್ಗೆ ಮಾತ್ರ ರಿಲೇಟೆಡ್ ಇದೆ ಅಂತ ಅನಿಸ್ಬಿಡುತ್ತೆ. ಸೊ ನಾವೇನು ಮಾಡಬೇಕು, ಈ ಥರ ಬ್ರ್ಯಾಕೆಟ್ ಹಾಕಬೇಕು. ಬ್ರ್ಯಾಕೆಟ್ ಹಾಕಿದಾಗ ಈ 2 ಬಂದುಬಿಟ್ಟು ಓಗೂ ಸಂಬಂಧ ಇದೆ, ಎಚ್ಗೂ ಸಂಬಂಧ ಇದೆ. ಸೊ ಹೈಡ್ರಾಕ್ಸೈಡ್ ಬಂದುಬಿಟ್ಟು 2 ಮಾಲಿಕ್ಯೂಲ್ ಇದೆ ಅಂತ ಅರ್ಥ ಆಗುತ್ತೆ. ಓಕೆನಾ ಮಕ್ಕಳ? ಸೊ ಕೆಮಿಕಲ್ ಫಾರ್ಮುಲಾ ಬಂದುಬಿಟ್ಟು CaOH2. ಓಕೆ. ಬೇರಿಯಂ ಕ್ಲೋರೈಡ್ ಇದೆ ಮ್ಯಾಮ್, ಪೊಟ್ಯಾಷಿಯಮ್ ಸಲ್ಫೇಟ್ ಇದೆ, ಬೇರಿಯಂ ಸಲ್ಫೇಟ್, ಪೊಟ್ಯಾಷಿಯಮ್ ಕ್ಲೋರೈಡ್ ಈ ಥರ ಕೊಟ್ಟಿದ್ದಾರೆ. ಓಕೆ, ನಮ್ಮ ಮುದ್ದು ಕಂದಮ್ಮಗಳಿಗೆ ಗೊತ್ತಿದೆ ಬೇರಿಯಂ ಅಂದಿದ ತಕ್ಷಣವೇ BA ಅಂತ ಗೊತ್ತು. ಓಕೆ, ಕ್ಲೋರೈಡ್ ಅಂತ ಇದೆ ಅಲ್ವಾ, Cl ಅಂತ ಬರ್ಕೋತಿದ್ದೀನಿ. ಓಕೆ, ಬೇರಿಯಮ್ದು ಅಟಾಮಿಕ್ ನಂಬರ್ ಎಲ್ಲ ಸಿಕ್ಕಾಪಟ್ಟೆ ದೊಡ್ಡದಿದೆ. ಏನು ಅಂತ ಹೇಳಿದ್ರೆ 56. ಈ ಬೇರಿಯಮ್ಮನ್ನು ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪದೇ ಪದೇ ನೋಡ್ತಿರ್ತೀರ. ಸೊ ಅದಕ್ಕೋಸ್ಕರ ನೆನ್ಪಿಟ್ಕೊಳ್ಬೇಕು ಮಕ್ಕಳ, ಬೇರಿಯಮ್ ಅಟಾಮಿಕ್ ನಂಬರ್ ಅಂದಿದ ತಕ್ಷಣವೇ 56 ಅಂತ. ಓಕೆ, ಇವಾಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನನ್ನು ಬರೆಯೋಂಥ ಸಮಯ. ಶುರು ಮಾಡೋಣವಾ? ಓಕೆ, 1s2 2s2 2p6 3s2 ಓಕೆ 3p6. ಇಲ್ಲಿ ಇದನ್ನ ಆರೋ ಮಾರ್ಕನ್ನು ಫಾಲೋ ಮಾಡಬೇಕು. ಓಕೆನಾ? 1s2 ಬರ್ದಿದ್ದೀವಿ, 2s ಬರ್ದಿದ್ದೀವಿ, 2p 3s ಎಲ್ಲ ಆಗಿದೆ. ನೆಕ್ಸ್ಟು 3p 4s ಬರಿಬೇಕು, 3d 4p 5s ಬರಿಬೇಕು. ಓಕೆ, 4s2 ಬರ್ಕೊಂಡ್ವಿ. ನೆಕ್ಸ್ಟ್ ಏನು ಬರಿಬೇಕು? 3d. ಓಕೆ, ಫಸ್ಟ್ ಟೈಮ್ 3dನ ಬರೀತಾ ಇರೋದು. ಡಿ ಎಷ್ಟು ಅಂತ ನೆನ್ಪಿಟ್ಕೊಳ್ಬೇಕು ಮಕ್ಕಳ? 10. ಕರೆಕ್ಟ್. ಓಕೆ, 3d 10 ಆಯಿತು. ನೆಕ್ಸ್ಟ್ ಯಾವ್ದು ಬರ್ತಾ ಇದೆ? 4p6. ಓಕೆ, ಅದಾದಮೇಲೆ 5s2. ಓಕೆ, ನೆಕ್ಸ್ಟ್ ಎಷ್ಟಾಗಿದೆ ಅಂತ ಒಂದ್ಸಲ ಕೌಂಟ್ ಮಾಡಿಬಿಡೋಣವಾ? ಸುಮ್ಮನೆ ಬರ್ಕೊಂಡು ಹೋದರೆ 56 ಕ್ರಾಸ್ ಆಗಿಬಿಟ್ರೆ ಕಷ್ಟ ಆಗುತ್ತೆ. 2 + 2 4, 4 + 6 10 ಆಯಿತು. ಇಲ್ಲಿ 20 ಆಯಿತು, 30 ಆಯಿತು, 38 ಆಯಿತು. ಇನ್ನು ಆಗಿಲ್ಲ, ಸೊ ಕಂಟಿನ್ಯೂ ಮಾಡೋಣ. ಓಕೆ, ನೆಕ್ಸ್ಟು ಯಾರು ಬರ್ತಿದ್ದಾರೆ? ನಮ್ಮ 4d ಬರ್ತಿದೆ. 4d ಅಂದಿದ ತಕ್ಷಣವೇ 4d 10 ಆಗೋಯ್ತು. ಓಕೆ, ನೆಕ್ಸ್ಟು 5p6 ಅಂತ ಬರಿತಾ ಇದ್ದೀನಿ. ಇವಾಗ ಒಂದ್ಸಲ ಕೌಂಟ್ ಮಾಡಿಬಿಡೋಣವಾ ಎಷ್ಟಾಗುತ್ತೆ ಅಂತ? ಓಕೆ, ಇಲ್ಲಿ 10 ಆಯಿತು, 20 ಆಯಿತು, 30 ಆಯಿತು, 40 ಆಯಿತು, 48 ಆಯಿತು, 54 ಆಯಿತು. ಓಕೆ, ನೆಕ್ಸ್ಟು ಯಾರಿದ್ದಾರೆ? 5p6 ಆಯಿತು, 6s2. ಓಕೆ, ಇವಾಗ ಕೌಂಟ್ ಮಾಡಿ ಮಕ್ಕಳ, ಕರೆಕ್ಟಾಗಿ 56 ಎಲೆಕ್ಟ್ರಾನ್ಸ್ ಅಂತ ಆಗಿರುತ್ತೆ. ಓಕೆ, ನಾವು ಒಂದ್ಸಲ ಕೌಂಟ್ ಮಾಡಿಬಿಡೋಣವಾ? 2 + 2 4, 4 + 6 10, 10 + 2 12, 12 + 6 18, 18 + 2 20, 20 + 10 30, 30 + 6 36, 36 + 2 38, 38 + 10 48, 48 + 6 ಏನಾಗುತ್ತೆ? 54, 54 + 2 56 ಆಯಿತು ಫೈನಲಿ. ಇವಾಗ ನಮಗಿದು ಸ್ವಲ್ಪ ಕಷ್ಟ ಅಂತ ಅನಿಸ್ತಿದೆ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆರಾಮಾಗಿ ಒಂದು 30 ಸೆಕೆಂಡ್ ಒಳಗಡೆ ಇದನ್ನು ಬರೆದ್ಬಿಡ್ತೀರಾ. ಓಕೆನಾ? ಓಕೆ, ಇವಾಗ 56 ಅಂತ ಆಯಿತು. ಲಾಸ್ಟ್ ಇರೋದು ಯಾರು? ನಮ್ಮ 6s. 2 ಇದೆ, ಫಿಲ್ ಆಗಿಬಿಟ್ಟಿದೆ. ಸೊ ನಾನೇನು ಮಾಡ್ತೀನಿ? +2 ಅಂತ ಇಲ್ಲಿ ಬರೀತಾ ಇದ್ದೀನಿ. CL 17 ಅಂತ ನಿಮಗೆ ಗೊತ್ತು. ಮ್ಯಾಮ್ ಇನ್ನೊಂದು ಸಲ ಬರ್ಕೊಳ್ಳೋದು ಯಾರು ಮ್ಯಾಮ್? ಇಲ್ಲೇ ಆಲ್ರೆಡಿ ಬರ್ದಿದ್ದೀವಲ್ವಾ ಮ್ಯಾಮ್, ಎಲ್ಲಿಗೆ ಬರುತ್ತೆ ಅಂತ ಚೆಕ್ ಮಾಡಿಕೊಂಡ್ರೆ ಆಗುತ್ತೆ ಅಲ್ವಾ ಮ್ಯಾಮ್ ಅಂದ್ರೂ ಫೈನ್ ಮಕ್ಕಳ, ನಿಮ್ಮ ಟೈಮ್ ಸೇವ್ ಆಗುತ್ತೆ. ಇಲ್ಲ ಮ್ಯಾಮ್ ನಮಗೆ ಕನ್ಫ್ಯೂಷನ್ ಆಗುತ್ತೆ, ಇನ್ನೊಂದು ಸಲ ಬರೆದ್ಬಿಡ್ತೀನಿ ಅಂದ್ರೂ ಓಕೆ. ಓಕೆನಾ? 1s2 2s2 2p6 3s2 3p ಎಷ್ಟಾಯಿತು? 3p 5 ಆಯಿತು. ಓಕೆ, 3p5 ಇದೆ. ಸೊ p ಅಂತ ಹೇಳಿದ್ರೆ 6 ಬೇಕು ಅಲ್ವಾ? ಇನ್ನು ಒಂದೇನಾಗಿದೆ? ಕಡಿಮೆ ಇದೆ. ಸೊ ನಾನೇನು ಮಾಡ್ತೀನಿ? ಇಲ್ಲಿ -1 ಅಂತ ಬರ್ಕೋತಾ ಇದ್ದೀನಿ. ಸೊ ನಮ್ಮ ಫಾರ್ಮುಲಾ ಕ್ರಾಸ್ ಮಾಡೋಣವಾ? ಏನಾಗುತ್ತೆ? BA 1 ಅಂತ ಇದೆ. ಸೊ 1 ಸ್ಕಿಪ್ ಮಾಡಿಬಿಡೋಣ. CLಗೆ ಎಷ್ಟು ಬರುತ್ತೆ? Cl2 ಅಂತ ಆಯಿತು. ಸೊ ಇಲ್ಲಿ ಬರೀತಾ ಇದ್ದೀನಿ ಮ್ಯಾಮ್, BaCl2 ಅಂತ ಬರ್ಕೊಂಡ್ವಿ. ಓಕೆ, ಪ್ಲಸ್ ಹೇಗಿದೆ ಹಾಗೆ ಬರಿತಾ ಇದ್ದೀನಿ. ಪೊಟ್ಯಾಷಿಯಮ್ ಸಲ್ಫೇಟ್ ಅಂತ ಇದೆ. ಪೊಟ್ಯಾಷಿಯಮ್ ಅಂದಿದ ತಕ್ಷಣ ನಮ್ಮ ಮಕ್ಕಳಿಗೆ ಗೊತ್ತು K ಅಂತ. ಓಕೆ, ಸಲ್ಫೇಟ್ ಅಂದಿದ ತಕ್ಷಣ SO4 ಅಂತ ನಮ್ಮ ಮಕ್ಕಳಿಗೆ ಗೊತ್ತು. ಸೊ ಪೊಟ್ಯಾಷಿಯಮ್ ಅಂದಿದ ತಕ್ಷಣವೇ 19 ಅಲ್ವಾ? ಓಕೆ, ಇಲ್ಲಿಂದ ಸ್ವಲ್ಪ ಸ್ಟೆಪ್ಪನ್ನು ಮುಂದೆ ಹೋಗಬೇಕು. ಸೊ 1s2 2s2 2p6 3s2 3p6 4s1 ಎಷ್ಟಾಯಿತು? ಕೌಂಟ್ ಮಾಡಿ ಮಕ್ಕಳ, ಎಷ್ಟಾಯಿತು? ಓಕೆ,
2 + 2 4, 4 + 6 10, 10 + 2 12, 12 + 6 18, 18 + 1 19 ಆಗೋಯ್ತು. ಓಕೆ 4s1 ಅಂತ ಇದೆ. ಸೊ ಇನ್ನು ಒಂದು ಎಸ್ಗೆ ಬೇಕು ಅಲ್ವಾ, ಸೊ ಇಲ್ಲಿ 1 ಅಂತ ಬರಿತಾ ಇದ್ದೀನಿ. ಓಕೆನಾ. ನೆಕ್ಸ್ಟ್ ನಮ್ಮ ಸಲ್ಫರ್ ಬರೋಣ. ಸಲ್ಫರ್ ಅಂದಿದ ತಕ್ಷಣ ನಮ್ಮ ಮಕ್ಳಿಗೆ ಗೊತ್ತು 16 ಅಂತ. ಸೊ ಪದೇ ಪದೇ ಬರ್ಕೊಳ್ಳೋದಕ್ಕಿಂತ ನೀವು ಇಲ್ಲೇ ಮ್ಯಾನೇಜ್ ಮಾಡ್ತೀವಿ ಅಂದ್ರೂ ಗ್ರೇಟ್ ಮಕ್ಕಳ. ಬಟ್ ನಾನು ನಿಮಗೆ ಟೀಚ್ ಮಾಡ್ತಿರೋ ಕಾರಣ ಇನ್ನೊಂದು ಸಲ ಬರಿತಾ ಇದ್ದೀನಿ. ಓಕೆನಾ. ಸೊ 1s2, 2s2, 2p6, 3s2, 3p4 ಅಂತ ಬರ್ಕೋತಾ ಇದ್ದೀನಿ ಮಕ್ಕಳ. ಸೊ 16 ಆಗೋಯ್ತಾ. 2 + 2 4, 4 + 6 10, 10 + 2 12, 12 + 4 ಆಗೋಯ್ತು 16. ಸೊ ನಮ್ಮ ಪಿ ಇದೆ ಅಲ್ವಾ ಲಾಸ್ಟಿಗೆ, ನಮ್ಮ ಪಿಗೆ 4 ಅಂತ ಇದೆ. ಇನ್ನು 2 ಬೇಕು ಅಲ್ವಾ, ಸೊ 2 ಇಲ್ಲಿ ಬೇಕು ಅಂತ ಬರ್ಕೋತಾ ಇದ್ದೀನಿ. ಓಕೆ, ಇಲ್ಲ ಅಂದರೆ ಸೈಡಿಗೆ ಬರ್ದ್ಬಿಡೋಣ, ನಿಮ್ಗೆ ಕನ್ಫ್ಯೂಷನೂ ಆಗಲ್ಲ. ಓಕೆ 2 ಬೇಕು ಅಂತ ಬರ್ಕೊಂಡಿದ್ದೀನಿ. ಆಕ್ಸಿಜನ್ ಅಂದಿದ ತಕ್ಷಣವೇ ನಮ್ಮ ಮಕ್ಕಳಿಗೆಲ್ಲ ಗೊತ್ತು. ಆಕ್ಸಿಜನ್ ಅಂದಿದ ತಕ್ಷಣವೇ 8. ಸೊ 1s2, 2s2, 2p4 ಅಂತ ಗೊತ್ತು. ಇನ್ನು 2 ಬೇಕು ಅಂತ ಗೊತ್ತು. ಓಕೆ 2 1 ಆಕ್ಸಿಜನ್ನಿಗೆ ಆಯಿತು. ಇಲ್ಲೆಷ್ಟಿದೆ 4 ಇದೆ ಅಲ್ವಾ. ಸೊ 2 × 4 ಎಷ್ಟಾಗುತ್ತೆ ಮಕ್ಕಳ, 8 ಆಗುತ್ತೆ ಅಲ್ವಾ. ಇಲ್ಲಿ ಬರ್ದಿರ್ತೀನಿ. ಓಕೆ 2 × 4 ಎಷ್ಟು, 8 ಅಂತ. ಓಕೆ ಸೊ 2 + 4 ಎಷ್ಟಾಯಿತು, ಸಾರಿ 2 + 8 ಅಂತ ಬರ್ಕೋಬೇಕು. ಯಾಕಂತಂದರೆ ಇಲ್ಲಿ 4 ಇದೆ ಅಲ್ವಾ, 1 ಆಕ್ಸಿಜನ್ನಿಗೆ 2 ಬೇಕು. ಸೊ ಇಲ್ಲಿ 4 ಆಕ್ಸಿಜನ್ ಇದೆ. 4 2s 8. ಓಕೆ 2 + 8 ಏನಾಗೋಯ್ತು, 10 ಆಗೋಯ್ತು. ನೆಕ್ಸ್ಟ್ ಇವಾಗ ಯಾವುದು ಕನ್ವರ್ಟ್ ಮಾಡ್ಕೋಬೇಕು, ನಮ್ಮ ಆಕ್ಟೆಟ್ ರೂಲ್ಗೆ. ಓಕೆ ಇವಾಗ 8 ಬಗ್ಗೆಯಲ್ಲಿ ಬರೆಯೋಕ್ಕೆ ಟ್ರೈ ಮಾಡೋಣ. ಸೊ 8 1s 8 ಮ್ಯಾಮ್. ನೆಕ್ಸ್ಟು 2 ಮಿಕ್ಬಿಡ್ತು ಮ್ಯಾಮ್. ಓಕೆ 2 ಮಿಕ್ಕಿದೆ. ಸೊ ನಾನಿಲ್ಲಿ ಬರಿತಾ ಇದ್ದೀನಿ -2 ಅಂತ. ಓಕೆನಾ. ಇವಾಗ ಇದನ್ನು ಕ್ರಿಸ್ ಕ್ರಾಸ್ ಮಾಡೋದಕ್ಕೆ ಟ್ರೈ ಮಾಡೋಣ. ಓಕೆ ಕೆ ಬಂದುಬಿಟ್ಟು 2 ಬರುತ್ತೆ. ಓಕೆ ನಮ್ಮ SO4ಗೆ 1 ಅಂತ ಇದೆ. ಸೊ ತಲೆ ಕೆಡಿಸ್ಕೊಳ್ಬೇಡಿ, SO4 ಅಂತ ಬರೀರಿ. ಇಷ್ಟೇ ಮಕ್ಕಳ. ಇವಾಗ ನಮಗೆ ಪೊಟ್ಯಾಷಿಯಮ್ ಸಲ್ಫೇಟದೂ ಸಿಕ್ಬಿಡ್ತು. ಏನಂತ, K2SO4 ಅಂತ ಸಿಕ್ತು. ಓಕೆ ಇವಾಗ ಆರೋ ಮಾರ್ಕ್ ಆಗ್ತಾ ಇದ್ದೀನಿ. ಇವಾಗ ಬೇರಿಯಮ್ ಸಲ್ಫೇಟ್ಗೆ ಮಾಡಬೇಕು. ಓಕೆ ಆಲ್ರೆಡಿ ಇಲ್ಲೆಲ್ಲ ಬೇರಿಯಮ್ದು ಸಲ್ಫೇಟ್ದೆಲ್ಲ ಬರ್ಕೊಂಡಿದ್ದೀವಿ. ಸೊ ಇವಾಗ ಜಸ್ಟ್ ಮಾಡಬೇಕು ಅಷ್ಟೇ. ಬೇರಿಯಮ್ ಸಲ್ಫೇಟ್ ಅಂತ ಹೇಳಿದ್ರೆ BA, ಸಲ್ಫೇಟ್ ಅಂತ ಹೇಳಿದ್ರೆ SO4. ಓಕೆ ಬೇರಿಯಮ್ದು ಇಲ್ಲಿ ಆಲ್ರೆಡಿ ಮಾಡಿದ್ದೀವಲ್ವ ಮಕ್ಕಳ, ಅದಕ್ಕೋಸ್ಕರ ಇನ್ನೊಂದು ಸಲ ಮಾಡೋದಕ್ಕೆ ಹೋಗಲ್ಲ. ಜಸ್ಟ್ ಇದನ್ನೇ ತೊಗೊಳ್ಳೋಣ. ಇಲ್ಲಿ ಮಾಡಿದ್ವಿ ಅಲ್ವಾ, 56 ಅಂತ ಬರ್ಕೊಂಡ್ವಿ. 6s2 ಬಂತು, 56 ಅಲ್ವಾ, 2 ಅಂತ ಗೊತ್ತಾಯಿತು. ಸೊ ಇಲ್ಲಿ ಬರಿತಾ ಇದ್ದೀನಿ +2 ಅಂತ. ಓಕೆ ಸಲ್ಫೇಟದನ್ನು ಇಲ್ಲಿ ಸಾಲ್ವ್ ಮಾಡಿದ್ವಿ. ಎಷ್ಟು ಬಂತು, -2 ಅಂತ ಬಂತು ಅಲ್ವಾ. ಸೊ -2 ಅಂತ ಬರ್ಕೋತಾ ಇದ್ದೀನಿ. ಸೊ ಕ್ರಿಸ್ ಕ್ರಾಸ್ ಮಾಡೋಣವಾ ಮಕ್ಕಳ. ಸೊ ಕ್ರಿಸ್ ಕ್ರಾಸ್ ಮಾಡಿದ್ರೆ ಇಲ್ಲಿ ಚಾರ್ಜ್ ಏನಿದೆ, ಸೇಮೇ ಇದೆ ಅಲ್ವಾ. ಸೊ ಚಾರ್ಜ್ ಸೇಮ್ ಇದೆ ಅಂತ ಹೇಳಿದ್ರೆ ನಾವು ತುಂಬ ತಲೆ ಕೆಡಿಸ್ಕೊಳ್ಳೋದು ಬೇಡ. ಏನು ಡೈರೆಕ್ಟಾಗಿ ಏನು ಬರಿಬೇಕು, BaSO4 ಇಲ್ಲಿ ಏನಿದೆ ಹಾಗೆ ಬರ್ಕೊಬಿಡ್ಬೇಕು. ಚಾರ್ಜ್ ಯಾವಾಗೆಲ್ಲ ಸೇಮ್ ಇರುತ್ತೆ ಆವಾಗ ಹಾಗೆ ಬರೆಯೋದು. ಓಕೆ ಇವಾಗ BaSO4 ಆಗಿಲ್ಲ. ಓಕೆ ಬರಿತಾ ಇದ್ದೀನಿ. ನೆಕ್ಸ್ಟ್ ಪ್ಲಸ್ ಇದೆ, ಪ್ಲಸ್ ಪೊಟ್ಯಾಷಿಯಮ್ ಕ್ಲೋರೈಡ್ ಅಂತ ಇದೆ. ಇಲ್ಲಿ ಬರ್ಕೋತಿದ್ದೀನಿ ಮಕ್ಕಳ, ಜಾಗ ಇಲ್ಲ ಅಂತ. ಓಕೆ ಪೊಟ್ಯಾಷಿಯಮ್ ಕ್ಲೋರೈಡ್ ಅಂದಿದ ತಕ್ಷಣವೇ K ಅಂತ ಗೊತ್ತು, Cl ಅಂತ ಗೊತ್ತು. ಓಕೆ ಪೊಟ್ಯಾಷಿಯಮ್ಗೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ನೋಡಿ ಮಕ್ಕಳ ಆಲ್ರೆಡಿ. ಎಷ್ಟು, +1 ಅಂತ ಇಲ್ಲಿ ಬರಿತಾ ಇದ್ದೀನಿ. Clಗೆ ಮಾಡಿದ್ದೀವಾ ನಾವು, ಎಸ್ Clಗೂ ಕೂಡ ಮಾಡಿದ್ದೀವಿ. ಇಲ್ಲಿದೆ ನೋಡಿ ಮಕ್ಕಳ, Clಗೂ ಕೂಡ 1 ಬೇಕು. ಸೊ ಎಲ್ಲಿ Clಗೂ ಕೂಡ 1 ಬೇಕು ಅಲ್ವಾ. -1 ಅಂತ ಬರ್ಕೋತಾ ಇದ್ದೀನಿ. ಇವಾಗ ಕ್ರಿಸ್ ಕ್ರಾಸ್ ಮಾಡ್ತಾ ಇದ್ದೀನಿ. ಚಾರ್ಜ್ ಸಾರಿ ಎಲೆಕ್ಟ್ರಾನ್ಸ್ ಏನಿದೆ 1 ಇದೆ ಮ್ಯಾಮ್. ಸೊ ಹಾಗಿದ್ರೆ ಸೇಮ್ ಇದೆ, ಏನೂ ಬರೆಯೋ ಆಗಿಲ್ಲ. ಇವೆರಡನ್ನು ಕಂಬೈನ್ ಮಾಡಿಬಿಟ್ಟು KCl ಅಂತ ಬರಿತೀವಿ ಅಷ್ಟೇ ಅಂತ ಹೇಳ್ತಿದ್ರ. ಓಕೆ ಸೂಪರ್ ಮಕ್ಕಳ, ನಮಗೆ ನಮ್ಮ ಫಾರ್ಮುಲಾ ಸಿಕ್ಬಿಡ್ತು. ಇಷ್ಟೇ ಮಕ್ಕಳ, ಇಷ್ಟೇ ಫಾರ್ಮುಲಾ. ಇವಾಗ ಬ್ಯಾಲೆನ್ಸ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡೋದು ಬಾಕಿ ಇದೆ ಅಷ್ಟೇ. ನೀವು ಬ್ಯಾಲೆನ್ಸಿಂಗನ್ನು ಕಲಿಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದಕ್ಕೆ ಇನ್ನೂ ಒಂದು ಕ್ಲಾಸ್ ಈ ಥರ ತೊಗೊಂಡ್ಬಿಟ್ಟು ಮಾಡ್ಕೊಡ್ತೀನಿ. ಓಕೆನಾ. ನೀವು ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡಿ. ನಿಮಗೆ ಕಷ್ಟ ಆಗ್ತಿದೆಯಾ ಅಥವಾ ಬ್ಯಾಲೆನ್ಸಿಂಗ್ ಈಸಿ ಇದೆಯಾ ಅಂತ ನನಗೆ ತಿಳಿಸ್ಬೇಕು. ಮೊದಲನೇದು ಒಂದು ಕ್ವೆಶ್ಚನ್ ನೆನಪಿದೆಯಾ ಮಕ್ಕಳ, ಹೋಮ್ವರ್ಕ್. ಅದನ್ನು ಪಟಾಪಟ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ತಿಳಿಸ್ಬೇಕು. ನಿಮಗೆ ಈಸಿ ಆಯಿತಾ, ಮಾಡೋದಕ್ಕಾಗತ್ತಾ ಅಂತ. ಓಕೆ ಎಷ್ಟೋ ಮಕ್ಕಳಿಗೆ ಡೌಟ್ ಇರುತ್ತೆ, ಮ್ಯಾಮ್ ಇವಾಗ ಕ್ಲೋರೈಡ್ ಅಂದಾಗ ಏನು ನೆನ್ಪಿಟ್ಕೊಳ್ಬೇಕು ಅಂತೆಲ್ಲ. ಓಕೆ ಕಲರ್ ಚೇಂಜ್ ಮಾಡ್ತಾ ಇದ್ದೀನಿ ನಿಮಗೆ ಕಾಣಿಸ್ಲಿ ಅಂತ. ಓಕೆ
ಇಲ್ಲಿ ನಾನು ಅಮೋನಿಯಂ ಅಂತ ಹೇಳಿದ್ರೆ ಹೈಡ್ರಾಕ್ಸೈಡಿಗೆ, ನೈಟ್ರೇಟ್ಗೆ ಮತ್ತು ಕಾರ್ಬೋನೇಟ್, ಸಲ್ಫೇಟ್ಗೆಲ್ಲ ನಿಮಗೆ ಸಲ್ಫೇಟಿಗೆಲ್ಲ ಇಲ್ಲಿ ಈಕ್ವೇಷನನ್ನು ಕೊಟ್ಟಿದ್ದೀನಿ. ಇದನ್ನು ನೆನ್ಪಿಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಓಕೆನಾ? ಇದನ್ನು ಕಲಿಬೇಕು. ನೀವು ಕಲಿತ್ರೆ ನಿಮಗೆ ಈಸಿ ಆಗುತ್ತೆ. ಇಂಗ್ಲೀಷ್ ಮೀಡಿಯಮ್ ಮಕ್ಳಿಗೂ ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಓಕೆನಾ? ಈ ಟೇಬಲನ್ನು ಮರೀದೆ ನೀವೇನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಅಟಾಮಿಕ್ ನಂಬರ್ದು ಪೀರಿಯಾಡಿಕ್ ಟೇಬಲಲ್ಲಿ ಅಟ್ಲೀಸ್ಟ್ ನೀವು 30ವರೆಗೂ ಕಲಿಬೇಕು. ನಿಮಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪದೇ ಯಾವ ಎಲಿಮೆಂಟ್ ಪದೇ ರಿಪೀಟ್ ಆಗ್ತಿದೆ ಅದರದ್ದು ಸ್ವಲ್ಪ ಅಟಾಮಿಕ್ ನಂಬರನ್ನು ನೆನ್ಪಿಟ್ಕೊಳ್ಬೇಕು. ಸೊ ಇವಾಗ ನಿಮ್ಮ ವರ್ಡ್ ಪ್ರಾಬ್ಲಮನ್ನು ಬರೆಯೋದು ಈಸಿ ಆಯಿತು ಅಂತ ಅನ್ಕೋತೀನಿ. ಸೊ ನಿಮಗೆ ಬ್ಯಾಲೆನ್ಸಿಂಗ್ ಆಫ್ ಈಕ್ವೇಷನ್ ಸಮೀಕರಣಗಳನ್ನು ಸಮದೂಗಿಸೋದ್ರ ಬಗ್ಗೆ ಕಲಿಬೇಕು ಅಂತ ಆಸಕ್ತಿ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಆವಾಗ ನಾನು ಮತ್ತೊಂದು ವಿಡಿಯೋ ಮುಖಾಂತರ ಬರ್ತೀನಿ. ಸೊ ನಿಮ್ಮೆಲ್ರಿಗೂ ಈ ಇಕ್ವೇಷನ್ಸ್ ಹೇಗೆ ಸಾಲ್ವ್ ಮಾಡೋದು ಅಂತ ಅರ್ಥ ಆಯಿತು ಅಂತ ಅನ್ಕೋತಾ ಇದ್ದೀನಿ. ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಮಕ್ಕಳ.